गुरुभ्यो नमः। हरिः ओम्। निखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। यस्वानुभावमखिलश्रुतिसारमेकमध्यात्मदीपम् अतितीर्षतां तमोन्धं संसारिणां करुणयाः पुराणगुह्यम् तं व्याससूनुमुपयामि गुरुं मुनीनाम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। स्वस्त्यस्तु सताम्। ಮಹಾನುಭಾವರಾದಂತಹ ನಾಭಿರಾಜರ ಮನೆಯಲ್ಲಿ ಭಗವಂತ ಅವತಾರ ಮಾಡಿದ ಬಗ್ಗೆ ನಿನ್ನೆ ದಿವಸ ಶುಕಾಚಾರ್ಯರು ತಿಳಿಸಿಕೊಟ್ರು. ನಾಭಿ ದೊಡ್ಡ ಜ್ಞಾನಿ. ಅಂತಹ ನಾಭಿರಾಜನ ಶ್ರದ್ಧೆಯಿಂದ ಮಾಡಿದ ಯಾಗಕ್ಕೆ ಭಗವಂತ ಅನುಗ್ರಹ ಮಾಡಿ ಅವತಾರ ಮಾಡಿದ. ಆ ಅವತಾರ ಮಾಡಿದ ಭಗವದ್ ರೂಪಕ್ಕೆ ನಾಮಕರಣ ಮಾಡ್ತಾರೆ. ವೃಷಭ ಅಂತ ಅವನಿಗೆ ಹೆಸರು. ವೃಷಭ ಅಂತಂದ್ರೆ ಅತ್ಯಂತ ಶ್ರೇಷ್ಠ ಅಂತ ಅರ್ಥ. ವೃಷಭ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ವೃಷಭ ಅಂದ್ರೆ ಉತ್ತಮ ಅಂತ ಅರ್ಥ. ಇದೆಲ್ಲಕ್ಕಿಂತ ಮಿಗಿಲಾಗಿ ಆ ವೃಷಭ ಶಬ್ದಕ್ಕೆ ದೇವರೇ ಅರ್ಥ ಮಾಡ್ತಾರೆ, ಅದು ಮುಂದಕ್ಕೆ ಬರುತ್ತೆ. ಅಂತಹ ವೃಷಭನಾಮಕ ಭಗವಂತ ಬೆಳೆದಿದ್ದಾನೆ. ಅವನ ವಿದ್ಯೆ, ತಪಸ್ಸು, ಆಚಾರ, ಅನುಷ್ಠಾನ ಇದೆಲ್ಲ ನೋಡಿ ನಾಭಿರಾಜರಿಗೆ ತುಂಬಾ ಸಂತೋಷ ಆಗ್ತಾ ಇತ್ತಂತೆ. ಒಂದ್ಸಲ ವೃಷಭನ ಮೇಲೆ ಇಂದ್ರದೇವರು ಸ್ಪರ್ಧೆ ಮಾಡುದು. ಇಂದ್ರನ ಕೆಲಸ ಏನು ಅಂದ್ರೆ ಮಳೆ ಕೊಡೋದು. ವರುಣನ ಆರ್ಭಟ ಅಂತ ಟಿವಿದಲ್ಲಿ ಹಾಕ್ತಾರೆ, ಮಳೆ ಜೋರಾಗಿ ಬಂದ್ರೆ. ವರುಣಂಗೂ ಮಳೆಗೂ ಏನು ಸಂಬಂಧನೇ ಇಲ್ಲ. ಮಳೆಯನ್ನ ಕೊಡುವ ದೇವತೆ ಪರ್ಜನ್ಯ. ಆ ಪರ್ಜನ್ಯ ಮೋಡಗಳು ಇಂದ್ರದೇವರ ಅಧೀನ. ಆದ್ದರಿಂದ ಇಂದ್ರದೇವರು ಮಳೆ ಕೊಟ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಇಂದ್ರದೇವರನ್ನ ನಾವು ಹೇಗೆ ನೋಡ್ತೀವಿ ಹಾಗೆ ಲೋಕಕ್ಕೆ ಮಳೆ ಅನ್ನೋದು ಬರುತ್ತೆ. ಈ ದೃಷ್ಟಿಯಲ್ಲಿ ಈ ಋಷಭನನ್ನ ದೇವತೆಗಳೆಲ್ಲ ಸ್ತೋತ್ರ ಮಾಡಿ ಶುರು ಮಾಡಿಬಿಟ್ರು. ಶುರು ಮಾಡಿದಾಗ ಇಂದ್ರನಿಗೆ ಕೋಪ ಬಂದು ಆ ವರ್ಷ ಮಳೆಗಾಲದಲ್ಲಿ ಮಳೆನೇ ಕೊಡ್ಲಿಲ್ಲ. ಮಳೆ ಕೊಡದೆ ಇದ್ದಾಗ ಇಂದ್ರ ಮಳೆ ಕೊಡದೆ ಏನಾಯ್ತು ಅಂತ ವೃಷಭ ಅವನೇ ಮಳೆ ಸುರಿಸ್ಬಿಟ್ಟ, ಇಂದ್ರದೇವರನ್ನ ಸೋರಿಸ್ಬಿಟ್ಟ ಅಂತ ಭಾಗವತದಲ್ಲಿ ಬರುತ್ತೆ. ಆಕ್ಚುಯಲ್ ಆಗಿ ಯಾವ ಮನ್ವಂತರ ಅದು? ಮೊದಲನೇ ಮನ್ವಂತರ, ಸ್ವಯಂಭುವ ಮನ್ವಂತರ. ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿದ್ದವನು ಯಾರು? ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿದ್ದವನು ಯಜ್ಞ. ಸಾಕ್ಷಾತ್ ಭಗವಂತನೇ ಇಂದ್ರ ಪದವಿಯಲ್ಲಿ ಇದ್ದಿದ್ದು. ಹಾಗಿರುವಾಗ ಋಷಭ ಯಾರು? ಸಾಕ್ಷಾತ್ ಭಗವಂತ. ಇಂದ್ರ ಯಾರು? ಭಗವಂತ. ಋಷಭನಿಗೂ ಇಂದ್ರನಿಗೂ ಕಾಂಪಿಟೇಷನ್ ಆಯ್ತು ಅಂದ್ರೆ ಒಪ್ಕೊಳ್ಳೋದಂಗೆ. ಇಬ್ಬರೂ ದೇವರೇ. ಇಬ್ಬರು ದೇವರಲ್ಲಿ ಕಾಂಪಿಟೇಷನ್ ಆಗಿದ್ ಯಾಕೆ ಅಂದ್ರೆ ದುಷ್ಟಾನ ಮೋಹನಾರ್ಥಾಯ ಅಂತ, ಅಸುರ ಮೋಹನಕ್ಕಾಗಿ. ಅಂದ್ರೆ ಯಜ್ಞ ಬೇರೆ ಋಷಭ ಬೇರೆ ಅನ್ನುವಂತ ಜ್ಞಾನ ದೈತ್ಯರಿಗೆ ಬರಲಿ ಅನ್ನುವ ಕಾರಣದಿಂದ ಸ್ಪರ್ಧೆ ಮಾಡಿದಂತೆ ನಾಟಕ ಮಾಡಿದ್ರು. ಅವನೇ ಮಳೆ ಸುರಿಸ್ದ ಅಂತ ಸಂತೋಷ ಪಟ್ಟಿದ್ದಾರೆ. ಅದನ್ನು ನೋಡಿ ಇಂದ್ರ
ಅವನ ಮಗಳನ್ನೇ ಕೊಟ್ಟು ಮದುವೆ ಮಾಡಿದ. ಆ ಇಂದ್ರ ಯಾರು? ಯಜ್ಞನೇ. ಯಜ್ಞನಾಮಕ ಭಗವಂತ ಅವಳ ಮಗಳು ಜಯಂತಿ ದೇವಿ ಅಂತ ಕರೀತಾರೆ. ಅವಳು ಆ ಜಯಂತಿ ದೇವಿಯನ್ನ ಕೊಟ್ಟು ಮದುವೆಯನ್ನ ಮಾಡಿದ್ದಾನೆ. ಆ ಮದುವೆ ಮಾಡಿಕೊಂಡ ಮೇಲೆ ವೃಷಭನಾಮಕ ಭಗವಂತನಿಗೆ ಜಯಂತಿ ದೇವಿಯಲ್ಲಿ 3 ಜನ ಮಕ್ಕಳಾಗಿ ಬರ್ತಾರೆ. ಒಂದಲ್ಲ ಎರಡಲ್ಲ 3 ಮಂದಿ. ನಾವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 3 ಜನದ ಹೆಸರು ಹೇಳಲ್ಲ ಇಲ್ಲಿ, ಕೇವಲ 19 ಜನದ ಹೆಸರನ್ನು ಮಾತ್ರ ಹೇಳ್ತಾರೆ. ಅದರಲ್ಲಿ ಆ 100 ಜನಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿ ಬಂದಿರತಕ್ಕಂಥವನು ಭರತ. ಏನೇದಂ ವರ್ಷಂ ಭಾರತಂ ವ್ಯಪದಿಶಂತಿ. ಯಾರಿಂದ ಈ ದೇಶವನ್ನ ಭಾರತ ಅಂತ ಕರೀತಾರೆ ಅಂತಹ ಮಹಾನುಭಾವನಾದ ಜ್ಞಾನಿ ಭರತ ಮೊದಲನೇ 100 ಮಂದಿ ಮಕ್ಕಳಲ್ಲಿ ತುಂಬಾ ಶ್ರೇಷ್ಠನಾಗಿರ್ತಕ್ಕಂತಹ ವ್ಯಕ್ತಿ ಅವನು. ಅವನಾದ್ಮೇಲೆ ಅವನ ಹಿಂದೆ ತದನು ಅವನನ್ನ ಫಾಲೋ ಮಾಡಿಕೊಂಡು ಮತ್ತೆ 9 ಜನ ಬರ್ತಾರೆ. ಆ 9 ಜನದಲ್ಲಿ ಕುಶಾವರ್ತ, ಇಳಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ ಅಂತ 4 ಜನ ಪ್ರಧಾನರಾದಂತ ಮಕ್ಕಳು. ಈ 4 ದೇಶಗಳ ಹೆಸರು. ಕುಶಾವರ್ತ ಅಂತ ಒಂದು ಊರಿದೆ, ಬ್ರಹ್ಮಾವರ್ತ ಅಂತ ಒಂದು ಊರಿದೆ, ಇಳಾವರ್ತ ಅಂತ ಒಂದು ಊರಿದೆ, ಮತ್ತೆ ಆರ್ಯಾವರ್ತ. ಅಂದ್ರೆ ಇವತ್ತು ನಾವು ದಕ್ಷಿಣ ದೇಶದಲ್ಲಿ ಆರ್ಯಾವರ್ತ ಅಂತ ಬಂತು ಅಂತ ಹೇಳೋದಷ್ಟೇ. ವಿಂಧ್ಯ ಪರ್ವತವನ್ನ ದಾಟಿ ದಕ್ಷಿಣ ದಿಕ್ಕಿಗೆ ಬಂದ್ರೆ ನಮ್ಮದೆಲ್ಲ ಯಾವುದು ದಂಡಕಾರಣ್ಯ ಅಂತ ನಾವು ಕರೆಯೋದು. ಚಂಪಕಾರಣ್ಯ, ದಂಡಕಾರಣ್ಯ ಅಂತೆಲ್ಲ ಅರಣ್ಯಗಳು ಬೇಕಾದಷ್ಟಿದೆ. ಮಹಾಸಂಕಲ್ಪದಲ್ಲಿ ಹೇಳ್ತಾರೆ. ನಾವೆಲ್ಲ ಎಲ್ಲಿ ವಾಸ ಮಾಡೋರು ಅಂದ್ರೆ ದಂಡಕಾರಣ್ಯ, ಗೋದಾವರಿಯ ದಕ್ಷಿಣೇ ಕೂಲೆ, ಗೋದಾವರಿಯ ದಕ್ಷಿಣ ತೀರದಲ್ಲಿ ವಾಸ ಮಾಡತಕ್ಕಂಥವ್ರು ನಾವಾದ್ದರಿಂದ ನಾವು ಯಾವ ಅರಣ್ಯದಲ್ಲಿದ್ದೇವೆ ಅಂದ್ರೆ ದಂಡಕಾರಣ್ಯ. ಅಲ್ಲಿಂದ ಇನ್ನು ಮೇಲೆ ಹೋಗ್ಬಿಟ್ರೆ ಅದೆಲ್ಲ ಅಲ್ಲಿ ನಮ್ಮಂತೆ ಸಂವತ್ಸರ ಇಲ್ಲ. ಅಲ್ಲಿ ನಮ್ಮಲ್ಲಿ ಶಾಲಿವಾಹನ ಅಂತ ಆದ್ರೆ ಮೇಲುಗಡೆಯಲ್ಲಿ ವಿಕ್ರಮ, ಅವರಿಗೆಲ್ಲ ವಿಕ್ರಮ. ಆದ್ದರಿಂದ ನಮಗೆ ಅಮಾವಾಸ್ಯೆಯಿಂದ ಆರಂಭ ಆದ್ರೆ ಅವ್ರ ಹುಣ್ಣಿಮೆಯಿಂದ ಆರಂಭ ಆಗುತ್ತೆ. ಯಾರಿಗೆ? ಉತ್ತರದವರಿಗೆ. ಆದ್ರಿಂದ ಆ ಪ್ರದೇಶದವರು ಸಂಕಲ್ಪ ಮಾಡ್ಬೇಕಾದ್ರೆ ಆರ್ಯಾವರ್ತೆ ಅಂತ ಹೇಳ್ತಾರೆ. ಆದ್ರಿಂದ ಉತ್ತರ ಭಾರತ ಕೊಟ್ಟು ಸಂಕಲ್ಪ ಮಾಡಬೇಕಾದ್ರೆ ನಾವು ಪರಶುರಾಮ ಕ್ಷೇತ್ರ, ರಾಮಕ್ಷೇತ್ರ ಅಂತೆಲ್ಲ ಮಾತಾಡ್ತೀವಲ್ಲ, ಅದ್ಯಾವ ಸಂಕಲ್ಪನೂ ಅವ್ರಿಗಿಲ್ಲ. ಅವರು ಆರ್ಯಾವರ್ತ ಪ್ರದೇಶ ಅಂತ. ಆರ್ಯಾವರ್ತ ಅಂದ್ರೇನು? ವಿಂಧ್ಯ ಪರ್ವತದಿಂದ ಆರಂಭ ಮಾಡಿಕೊಂಡು ಹಿಮಾಲಯ ತನಕ. ಹಿಮಾಲಯಕ್ಕೆ ಒಂದು ಹೆಸರಿದೆ. ಹಿಮಾಲಯವನ್ನ ದೇವಪ್ರಸ್ಥ ಅಂತ ಕರೀತಾರೆ. ದೇವಪ್ರಸ್ಥ ಅಂದ್ರೆ ಅದು ದೇವಭೂಮಿ. ಮನುಷ್ಯರು ಇತ್ಯಾದಿಗಳಿಗೆಲ್ಲ ಜಾಸ್ತಿ ವಾಸ ಮಾಡಕ್ಕಾಗಲ್ಲ. ದೇವತೆಗಳು, ಋಷಿಗಳು, ಮುನಿಗಳು ಮಾತ್ರ ವಾಸ ಮಾಡೋ ಪ್ರದೇಶ ಆದ್ರಿಂದ ಅದೆಲ್ಲ ದೇವಪ್ರಸ್ಥ ಅಥವಾ ದೇವಭೂಮಿ. ಹಿಮಾಲಯದಿಂದ ಗಂಗೆ ಹರಿದ್ವಾರದಿಂದ ಆರಂಭ ಮಾಡಿಕೊಂಡು ವಿಂಧ್ಯ ಪರ್ವತದ ತನಕ ವಿಶಾಲವಾದ ಭೂಮಿ ಏನಿದೆ, ಗಂಗಾ ಯಮುನಾ ಪ್ರದೇಶಗಳು, ಅದನ್ನ ಆರ್ಯಾವರ್ತ ಅಂತ ಕರೀತಾರೆ. ಆ ಆರ್ಯಾವರ್ತ ದೇಶವನ್ನು ಮಾಡಿದವನೇ ಪ್ರಿಯವ್ರತ ಮಹಾರಾಜರ ಋಷಭನಾಮಕ ಭಗವಂತನ ಮಗ. ಆದ್ರಿಂದ 4 ಜನ, ಕುಶಾವರ್ತ, ಇಳಾವರ್ತ, ಬ್ರಹ್ಮ. ಅದು ಆರ್ಯಾವರ್ತದಲ್ಲೇ ಒಂದು ಪ್ರದೇಶ, ಅದು ಬ್ರಹ್ಮಾವರ್ತ. ಅಲ್ಲೆಲ್ಲ ವೇದಗಳೆಲ್ಲ ಅಲ್ಲೇ ವಿಶೇಷವಾಗಿ ಪಾಠ ಪ್ರವಚನ ಅಭಿವೃದ್ಧಿಗೆ ಬಂದಿದ್ದು. ಬ್ರಹ್ಮಾವರ್ತ, ಆರ್ಯಾವರ್ತ. ಅದಾದ್ಮೇಲೆ ಮತ್ತೆ 5 ಜನರಾಜರು. ಮಲಯ ಕೇತು, ಅವನನ್ನೇ ಮಲಯ ಧ್ವಜ ಅಂತ ಕರೀತಾರೆ. ಅವನಿಗೆ ಮಲಯ ಕೇತು ಅಂತ ಇನ್ನೊಂದು ಹೆಸರು. 5ನೇಯವನು. 6ನೇಯವನು ಭದ್ರಸೇನ. 7ನೇಯವನು ಇಂದ್ರಸ್ಪೃಗ್. 8ನೇಯವನು ವಿದರ್ಭ. 9ನೇಯವನು ಕೀಕಟ. ಕೀಕಟ ಅನ್ನೋ ಒಂದು ಪ್ರದೇಶ, ಕೀಕಟ ದೇಶ ಅಂತ ಕರೀತಾರೆ. ವಿದರ್ಭ ಅನ್ನೋದು ಒಂದು ದೇಶ. ಆ ವಿದರ್ಭ ದೇಶದ ರಾಜಧಾನಿಯೇ ಕುಂಡಿದ ನಗರ. ಆ ಕುಂಡಿದ ನಗರದ ರಾಜನೇ ಭೀಷ್ಮಕ. ಆ ಭೀಷ್ಮಕನ ಮಗಳೇ ಭೈಷ್ಮಿ ಆದಂತಹ ರುಕ್ಮಿಣಿ ದೇವಿ. ಆದ್ರಿಂದ ಅಲ್ಲಲ್ಲಿ ಒಂದೊಂದು ಲಿಂಕ್ ಇದೆ. ಅಂದ್ರೆ ಈ 9 ಜನ ಭರತನಾದ ಮೇಲೆ ಬರುವಂತಹ ದೊಡ್ಡ ಜ್ಞಾನಿಗಳು. ಅಂದ್ರೆ ಅವರೆಲ್ಲ ರಾಜರಾಗ್ಬಿಟ್ಟು ಅದಾದ್ಮೇಲೆ ಮತ್ತೆ 9 ಜನ ಇದ್ದಾರೆ. ಆ 9 ಜನ ಪರಮಹಂಸ ಸನ್ಯಾಸಿಗಳು. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ವಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಳ, ಚಮಸ, ಕರಭಾಜನ ಅಂತ ಈ 9 ಜನ ಪರಮಹಂಸರು.
ಈ ಕಾಯೇನ ವಾಚ ಮನಸೇಂದ್ರ ಇರುವ ಶ್ಲೋಕ ಇವರೇ ಉಪದೇಶ ಮಾಡಿದ್ದು. 11ನೇ ಸ್ಕಂದ ಭಾಗವತದಲ್ಲಿ ಈ 9 ಜನ ಚರಿತ್ರೆನೂ ಬರುತ್ತೆ. ನಿಮಿರಾಜನಿಗೂ ಮತ್ತಿವರಿಗೂ ಸಂವಾದ. ಕೃಷ್ಣದೇವರು ವಿರಾಜಮಾನರಾಗಿದ್ದಾರೆ ದ್ವಾರಕೆಯಲ್ಲಿ ಅಂತ ಆದ್ಮೇಲೆ ಎಲ್ಲ ರಾಕ್ಷಸರ ಸಂಹಾರ ಆಯಿತು, ಕೌರವರ ಸಂಹಾರ ಆಯಿತು, ಪಾಂಡವರ ರಾಜರಾಗಿದ್ದಾರೆ ಎನ್ನುವಾಗ ನಾರದರು ವಸುದೇವರ ಮನೆಗೆ ಬರ್ತಾರೆ. ಆಗ ವಸುದೇವನಿಗೂ ನಾರದರಿಗೂ ಸಂವಾದ ಆದಾಗ ನಾರದರು ವಸುದೇವನಿಗೆ 9 ಜನ ಮುನಿಗಳ ಕಥೆ ಹೇಳ್ತಾರೆ. ನೋಡಿ, ಸ್ವಯಂಭೋ ಮನ್ವಂತರದಲ್ಲಿ ಆದ ಜ್ಞಾನಿಗಳ ಕಥೆನ ವೈವಸ್ವತ ಮನ್ವಂತರದ 28ನೇ ದ್ವಾಪರದ ಕೊನೆಯಲ್ಲಿ ಉಪದೇಶ ಮಾಡ್ತಾರೆ ನಾರದರು. ಆದ್ರಿಂದ ನಾರದರ ಮೇಧಾಶಕ್ತಿ ಎಷ್ಟು ದೊಡ್ಡದು ಅಂತ ನಾವು ಚಿಂತನೆ ಮಾಡ್ಬೇಕು. ಮೆಮೊರಿ ಪವರ್ ಆಗ್ಲಿ, ಮೇಧಾಶಕ್ತಿ ಆಗ್ಲಿ, ತಿಳಿದಿದ್ದು ಓದಿದ್ದು ಮರಿಬಾರದು ಅಂದ್ರೆ ಸ್ಮರಣೆ ಮಾಡಬೇಕಾದ ಮಹಾನುಭಾವರು ನಾರದರು. ಆದ್ದರಿಂದ ದೊಡ್ಡ ಜ್ಞಾನಿಗಳು ಈ 9 ಜನ. ಅಲ್ಲಿ ಏನಾಯ್ತು, ಭರತ ಒಬ್ಬ ದೊಡ್ಡವನು, ಅವನ ನಂತರ ಬಂದವರು ಕುಶಾವರ್ತಾದಿ 9 ಜನ, 10 ಆಯ್ತು ಅಲ್ಲಿಗೆ. ಇನ್ 90 ಉಳಿಯಿತು. ಆ 90ರಲ್ಲಿ ಕವಿ ಹರಿ ಮೊದಲಾದಂತ 9 ಜನ ಮಹಾಭಾಗವತರು, ಸರ್ವಸಂಗ ಪರಿತ್ಯಾಗಿಗಳು, ಪರಮಹಂಸರಾಗಿ ಮೋಕ್ಷ ಕೊಟ್ಟೋದ್ರು. ಇನ್ನು ಉಳಿದದ್ದು ಎಷ್ಟು ಜನ? 81 ಜನ. ಆ 81 ಜನಕ್ಕೆ ಹೆಸರು ಹೇಳಲಿಲ್ಲ. ಹೆಸರು ಹೇಳಲಿಲ್ಲ ಅಂದ್ರೆ ಅಷ್ಟು ಸಾಧಕರು. ಅವರೆಲ್ಲ ಕ್ಷತ್ರಿಯರಾಗಿದ್ದವರು ಸಾಧನೆಯನ್ನು ಮಾಡಿ ಬ್ರಾಹ್ಮಣರಾಗಿ ಹೋಗ್ಬಿಟ್ರು ಅವರಲ್ಲಿ. ಆದ್ದರಿಂದ ಅಲ್ಲಿ 81, 9, 9, 1, 100 ಜನ ಮಕ್ಕಳಲ್ಲಿ 4 ತಾರತಮ್ಯದ ಭಾಗ. ಆ 100 ಮಂದಿಯಲ್ಲಿ ತುಂಬಾ ಉತ್ತಮನಾದವನು ಯಾರು? ಭರತ. ಇಂತಹ ಮಹಾನುಭಾವರನ್ನ ಇಟ್ಟುಕೊಂಡು ವೃಷಭನಾಮಕ ಭಗವಂತ ಜಯಂತಿ ದೇವಿಯ ಜೊತೆಯಲ್ಲಿ ವಿರಾಜಮಾನನಾಗಿದ್ದ. ಎಲ್ಲಿ? ಆಂಜನಾಭ ಎನ್ನುವಂತಹ ಪ್ರದೇಶದಲ್ಲಿ ವಿರಾಜಮಾನರಾಗಿರೋ ಕಾಲಕ್ಕೆ ಒಂದ್ಸಲ ಸಂಚಾರ ಮಾಡ್ತಾ 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 ಬ್ರಹ್ಮಾವೃತ ಅನ್ನುವಂತಹ ದೇಶಕ್ಕೆ ಬರ್ತಾನೆ. ಆ ಬ್ರಹ್ಮಾವೃತದ ಪ್ರದೇಶದಲ್ಲಿ ದೊಡ್ಡ ಸತ್ರಯಾಗ ಆಗ್ತಾ ಇದೆ. ಸತ್ರಯಾಗ ಆಗುವಾಗ ಮೊದಲು ಹಿಂದಿನ ಕಾಲದಲ್ಲೆಲ್ಲ ಯಜ್ಞಯಾಗಾದಿಗಳಾಗಬೇಕಾದ್ರೆ ಅಂತರ್ವೇದಿ ಅಂತ ಒಂದು ಮಾಡಿಡ್ತಾ ಇದ್ವಿ. ನಮ್ಗಿದೆಲ್ಲ ಗೊತ್ತೇ ಇಲ್ಲ. ಅಂತರ್ವೇದಿ ಅಂತಂದ್ರೆ ಯಜ್ಞಕುಂಡ ಇರುತ್ತೆ, ಅದರ ಮಧ್ಯದಲ್ಲಿ ಒಂದು ದೊಡ್ಡ ವಿಶಾಲವಾದ ಪ್ರದೇಶ. ಅಲ್ಲೆಲ್ಲ ಕೂತ್ಕೊಂಡು ಹೇಗಿರೋದು ಅಂದ್ರೆ, ನನ್ಗೆ ಬೆನ್ನು ಬರುತ್ತೆ ಅಂದ್ರೆ ಅವರಿಗೆ ಈಸಿ ಚೇರು ಇರೋದು. ಇಲ್ಲ ನಾನು ಮಲ್ಕೊಳ್ಬೇಕು ಅಂದ್ರೆ ಮಲ್ಕೊಂಡ್ ಕೇಳಲಿಕ್ಕೆ ಅವಕಾಶ ಇರೋದು. ನಾನ್ ನೆಲದ ಮೇಲೆ ಕೂತ್ಕೊಂತೀನಿ ಅಂದ್ರೆ ನೆಲದ ಮೇಲೆ ಕೂತ್ಕೊಳ್ಳೋಕೆ ಅವಕಾಶ ಇರೋದು. ಇಲ್ಲ ನಾನು ಕಲ್ ಮೇಲೆ ಕೂತ್ಕೊಂತೀನಿ ಅಂದ್ರೆ ಚಂದ್ರಕಾಂತ ಶಿಲೆ ಕಲ್ಲೇ ರೆಡಿ ಆಗಿರೋದು. ಒಟ್ನಲ್ಲಿ ತತ್ವಶ್ರವಣ ಮಾಡ್ಬೇಕು ಅಂತೆಲ್ಲ ಬಂದ್ಕೊಡೋರು. ಅಂತರ್ವೇದಿಯ ಒಳಗೆ ತ್ರೈವರ್ಣಿಕರನ್ನ ಬಿಟ್ರೆ 4ನೇ ವರ್ಣದವರಿಗೆ ಪ್ರವೇಶ ಇರಲಿಲ್ಲ. ಈ ಅಂತರ್ವೇದಿಯ ಬಗ್ಗೆ ರಾಜಸೂಯಾಗ ಆಗುವಾಗ ವಿಸ್ತಾರವಾಗಿ ನಿರೂಪಣೆ. ಅಂತರ್ವೇದಿಯಲ್ಲಿ ಅವರವರ ವಿದ್ಯೆ ಅನುಸಾರವಾಗಿ ಪ್ರವೇಶ. ನನ್ನ ಸರ್ಟಿಫಿಕೇಟ್ ಇದೆ, ನಾನು ಇಂತಹ ಗುರುಕುಲದಲ್ಲಿ ಓದಿದ್ದೇನೆ ಅಂದ್ರೆ ಬಿಡಲ್ಲ. ಅಲ್ಲಿ ದ್ವಾರಪಾಲಕ ನಮ್ಗೆ ಏನ್ ಮಾಡ್ತಾನೆ? ಪರೀಕ್ಷೆ ಮಾಡ್ತಾನೆ. ಆ ದ್ವಾರಪಾಲಕ ಮಾಡಿದ ಪರೀಕ್ಷೆಯಲ್ಲಿ ಇವನು ಗೆದ್ದ ಅಂದ್ರೆ ಒಳಗ್ ಪ್ರವೇಶ ಮಾಡ್ತಾನೆ. ಒಳಗೆ ಪ್ರವೇಶ ಮಾಡಿದಾಗ ಅಂತರ್ವೇದ ಅಲ್ಲ 4-5 ಜನ ಪಂಡಿತರು ಇರ್ತಾರೆ. ನೀನ್ ಯಾವ ಶಾಖೆಯಲ್ಲಿ ಓದಿದ್ಯಾ, ಏನು ಓದಿದ್ಯಾ? ನಾ ಅಷ್ಟು ಓದಿದ್ದೀನಿ ಅಂದ್ರೆ ಹೇಳೋದಲ್ಲ, ಅನುವಾದ ಮಾಡಿ ತೋರಿಸು ಅಂತಾರೆ. ಅನುವಾದ ಮಾಡಿ ತೋರಿಸಿದ ಮೇಲೆ ಸದಸ್ಯನಾಗಿ ಬಂದು ಕೊಡ್ಬೋದು. ಎಲ್ಲಿ? ಅಂತರ್ವೇದಿಯಲ್ಲಿ. ಅಲ್ಲಿ ಕೂತ್ರೆ ತತ್ವ ಚರ್ಚೆ ಆಗುತ್ತೆ. ಯಜ್ಞದ ಪಾಡಿ ಯಜ್ಞ ಆಗ್ತಾ ಇರುತ್ತೆ. ಆ ಯಜ್ಞ ಮಾಡುವಾಗ ಹೋಮಕುಂಡ, ಇವತ್ತು ನಾವು ಕಬ್ಬಿಣದ್ದು ಇಟ್ಟಿಗೆದೆಲ್ಲ ನಾನಾ ಪ್ರಕಾರ ಮಾಡ್ತೀವಲ್ಲ, ಆ ತರ ಕುಂಡ ಅಲ್ಲ. ಭೂಮಿಯನ್ನೇ ಅಗದು ಅದರ ಮೇಲೆ ಅಶ್ವತ್ಥ ಪತ್ರದ ಆಕಾರದಲ್ಲಿ ಮಾಡಿ ಅಲ್ಲಿ ತುಪ್ಪದ ಪಾತ್ರ ಇಟ್ಟು ಅಲ್ಲಿ ಹಾಕ್ಬೇಕು. ಆಕ್ಚುಯಲ್ ಆಗಿ ಕ್ರಮ ಬೇರೆ ಇದೆ. ಅಲ್ಲಿ 4 ಜನ ಋತ್ವಿಕರು ಬೇಕು. ಹೋತೃ, ಉದ್ಗಾತೃ, ಅಧ್ವರ್ಯು, ಬ್ರಹ್ಮ ಅಂತ 4 ಜನ ಬೇಕು. ಆ 4 ಜನಕ್ಕೆ ಹೆಲ್ಪರ್ಗಳಾಗಿ ಒಬ್ಬೊಬ್ಬರಿಗೆ 4 ಜನ, 16 ಜನ. 16 ಜನ ಯಜ್ಞದ ಕರ್ಮಗಳನ್ನ ಅಲ್ಲಿ ಮಾಡ್ತಾ ಇದ್ರೆ ಇಲ್ಲಿ ಪಂಡಿತರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಹಾಡು ಹೇಳೋರ್ಗೆ ಅವಕಾಶ, ಡ್ಯಾನ್ಸ್ ಮಾಡೋರ್ಗೆ ಅವಕಾಶ, ನಾಟಕ ಮಾಡೋರ್ಗೆ ಅವಕಾಶ, ಜೋಕ್ಸ್ ಹೇಳೋರ್ಗೆ ಅವಕಾಶ, ಎಲ್ಲದಕ್ಕೆ ಅವಕಾಶ ಇರೋ ಜಾಗ ಯಾವುದು? ಅಂತರ್ವೇದಿ. ಆ ಅಂತರ್ವೇದಿಯಲ್ಲಿ ಒಂದು ಕೂತು ಅಂತ ಅಂತರ್ವೇದಿ ಅಂತ ಹೆಸರಾಗಿರೋ ಒಂದು ಊರೇ ಇವತ್ತಿದೆ ಆಂಧ್ರ ಪ್ರದೇಶ ರಾಜಮಂಡ್ರಿ ಹತ್ತಿರದಲ್ಲಿ. ನಮ್ಮ ಗೋದಾವರಿ ನದಿ ಸಮುದ್ರಕ್ಕೆ ಸೇರುವ ಪ್ರದೇಶದಲ್ಲಿ
ಅಂತರ್ವೇದಿ ಅಂತ ಇವತ್ತು ಇದೆ. ಯಜ್ಞಯಾಗಾದಿಗಳೆಲ್ಲ ಆಗಿದ ಪ್ರದೇಶ. ಅಲ್ಲಿ ಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನ ಅಂತರ್ವೇದಿ ತುಂಬಾ ಪ್ರಸಿದ್ಧವಾದಂತಹ ಕ್ಷೇತ್ರ. ಗೋದಾವರಿ ಸಮುದ್ರ ಸಂಗಮವಾಗುವಂತಹ ದೊಡ್ಡ ಕ್ಷೇತ್ರ ಅಂತರ್ವೇದಿಯನ್ನು ತುಂಬಾ ದೊಡ್ಡ ಹೆಸರದು. ಆದ್ರಿಂದ ಅಲ್ಲಿ ಇವನು ಬಂದ, ಯಾರು? ಋಷಭ. ನೋಡಿದ್ರೆ ಅವಧೂತರ ವೇಷ ಹಾಕೊಂಡಿದ್ದಾನೆ. ಮೈ ಮೇಲೆ ಬಟ್ಟೆಗಳೇ ಇಲ್ಲ, ಕೂದಲೆಲ್ಲ ಕೆದರಿದೆ, ನೀಲೇ ಬಣ್ಣ, ಕೂದಲೆಲ್ಲ ಕೆದರು ಹೋಗಿದೆ. ಇವನು ಯಾವನೋ ಅನ್ಕೋಬೇಕು. ಬಂದ, ಸಭೆಯಲ್ಲಿ ಕೂತ, ಅಂತರ್ವೇದಿ ಆಸನದಲ್ಲಿ ಕೂತ. 100 ಜನ ಮಕ್ಕಳು ಅವನೆಲ್ಲೋ ಅಲ್ಲಿ ಫಾಲೋ ಮಾಡ್ತಾರೆ. ಯಾಕೆ? ತತ್ವೋಪದೇಶ ಕೇಳಬೇಕು. ಆಗ ಅಲ್ಲಿದ್ದ ಋಷಿ ಮುನಿಗಳಿಗೆ, ರಾಜನಿಗೆ, ಎಲ್ರಿಗೂ ಉಪದೇಶ ಮಾಡ್ತಾ ತತ್ವೋಪದೇಶವನ್ನ ಮಾಡಿ ಶುರು ಮಾಡ್ತಾರೆ. ಇಲ್ಲಿಂದ ಕೆಲವು ಭಾಗ ಬರೀ ತತ್ವೋಪದೇಶಗಳೇ, ಅದನ್ನ ನಾನು ವಿಸ್ತಾರ ಮಾಡಿ ಹೇಳಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಒಂದು ಪ್ರಧಾನವಾದ 2 ಉಪದೇಶಗಳು. ನಾವು ಸಾಧನೆಯಲ್ಲಿ ಮೇಲೆ ಹೋಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತನ್ನುವಾಗ ಋಷಭ ಹೇಳ್ತಾನೆ, ಹರೌ ಗುರೌ ಮೈ ಭಕ್ತ್ಯ. ಹರಿಯಲ್ಲಿ, ಗುರುಗಳಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡಬೇಕು. ಸಾಧನೆ ಅನ್ನೋದು ನಮಗೆ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಹರಿಗುರುಗಳಲ್ಲಿ ನಾವು ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡಬೇಕು ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ಬೇಕಾದ್ರೆ ವಿಸ್ತಾರವಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ನಮಗೆ ಗುರು ಅನ್ನುವಂತಹ ಶಬ್ದ ಬರುತ್ತೆ, ಕೇಳ್ತೀವಿ ಗುರು ಗುರು ಅಂತ. ಗುರು ಅನ್ನುವ ಶಬ್ದದ ಅರ್ಥ ಏನು ಅಂತಂದ್ರೆ, ವ್ಯಾಸಪೀಠದ ಮೇಲೆ ವ್ಯಾಸಪೀಠ ಒಂದೇ ಅಲ್ಲ, ಶಾಸ್ತ್ರ ಅಧ್ಯಯನ ಮಾಡಿರುವವರ ಸೋಲಿನಲ್ಲಿ ಜಗತ್ತಿಗೆ ಮೋಸ ಮಾಡುವಂತಹ ವ್ಯಕ್ತಿ ನಾವೇನಾದ್ರೂ ಆದ್ರೆ ಅವನು ಗುರು. ಗುರು ಅಂದ್ರೇನು? ಭಾರ ಅಂತ ಅರ್ಥ. ಗುರು ಶಬ್ದಕ್ಕೆ ಭಾರ. ಶಾಸ್ತ್ರವನ್ನ ಅರ್ಥ ಮಾಡಿ ಹೇಳ್ತಾನೆ, ಶಾಸ್ತ್ರವನ್ನ ಸರಿಯಾಗಿ ತಿಳಿದಿಲ್ಲ, ಆದ್ರಿಂದ ಅವನು ಯಾರು? ಕೆಲವು ಗುರುಗಳು ಅಂತ ವೇಷ ಹಾಕೊಂಡು ಶಾಸ್ತ್ರ ಬೇಡ, ದೇವ್ರು ಬೇಡ ಅಂತ ಹೇಳ್ತಾ ಇರ್ತಾರೆ. ಶಾಸ್ತ್ರೀಯವಾಗಿದ್ರೆ ಅವನು ಗುರು, ವೇದಕ್ಕೆ ಪ್ರಮಾಣವಾಗಿದ್ರೆ ಅವನು ಗುರು. ಇಲ್ಲ ಅಂದ್ರೆ ಅವನು ಯಾರು? ಗುರು ಅಂದ್ರೆ ಭಾರ. ಅದೇ ನಿಜವಾಗಿ ಶಾಸ್ತ್ರಗಳನ್ನ ತಿಳಿದು ಯಥಾರ್ಥವಾಗಿ ಹೇಳ್ತಾನೆ ಅಂತಂದ್ರೆ ಅವನು ಗುರು. ಗುರು ಅಂದ್ರೇನು? ಭೂ ಅಂದ್ರೆ ಅಜ್ಞಾನ, ರಾ ಅಂದ್ರೆ ನಾಶ. ಅಜ್ಞಾನವನ್ನ ನಾಶ ಮಾಡತಕ್ಕಂತ ಗುರು ಆಗ್ತಾನೆ. ಆದ್ದರಿಂದ ಗುರುಗಳು ಅಂದ್ರೆ ಎಲ್ಲಿಂದ ಯಾರಿದ್ದಾರೆ ಅಂತ ಪ್ರಶ್ನೆ. ನಮಗೆ ಯೋಗ್ಯವಾದ ಪಾಠ ಮಾಡುವ ಗುರುಗಳಿಂದ ಶುರು ಮಾಡಿಕೊಂಡು ಚತುರ್ಮುಖ ಬ್ರಹ್ಮನ ತನಕ ನಮಗೆಲ್ಲ ಗುರು. ಬ್ರಹ್ಮಾಂತ ಗುರವ ಸಾಕ್ಷಾತ್ ಬ್ರಹ್ಮಾಂತ ಗುರವಶ್ಚೈವ ಸಂಪ್ರದಾಯ ಪ್ರವರ್ತಕ ಅಂತ ನಮ್ಮ ಗುರುಗಳಿಂದ ಆರಂಭ ಮಾಡಿಕೊಂಡು ಚತುರ್ಮುಖ ಬ್ರಹ್ಮದೇವರ ತನಕ ಅವರೆಲ್ಲ ಯಾರಾಗ್ತಾರೆ? ಸಂಪ್ರದಾಯ ಪ್ರವರ್ತಕರಾದಂತಹ ಗುರುಗಳು. ಆದ್ದರಿಂದ ನಾವು ಏನೇ ಕೆಲಸ ಶುರು ಮಾಡಬೇಕಾದ್ರೂ 12 ಜನ ಗುರುಗಳನ್ನ ಸ್ಮರಣೆ ಮಾಡಬೇಕು. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಆದಿಗುರುಭ್ಯೋ ನಮಃ, ಮೂಲಗುರುಭ್ಯೋ ನಮಃ, ವೇದವ್ಯಾಸಾಯ ನಮಃ, ಸರಸ್ವತ್ಯೈ ನಮಃ, ಭಾರತೇ ನಮಃ, ಬ್ರಹ್ಮಣೇ ನಮಃ, ವಾಯವೇ ನಮಃ. ಆಯಾ ಮಂತ್ರಾಭಿಮಾನಿಗಳಾದಂತಹ ದೇವತೆಗಳು, ಮಹಾಲಕ್ಷ್ಮಿ, ಅತ್ಯಪ್ರದನಾಗಿರ್ತಕ್ಕಂಥ ವಾಸುದೇವ. ಈ 12 ಗುರುಗಳನ್ನ ಸ್ಮರಣೆ ಮಾಡಿದ್ರೆ ನಾವು ಮಾಡಿದ ಕರ್ಮಗಳು ಫಲ ಕೊಡುತ್ತೆ. ಆದ್ದರಿಂದ ಏನೇ ಕರ್ಮ ಮಾಡ್ಬೇಕಾದ್ರೂ 12 ಗುರು ನಮಸ್ಕಾರ ಅಂತ ಕರೀತಾರೆ. ಸ್ಮೃತ್ವಾ ಗುರುಂ ಪೂರ್ವ ಗುರುಂ ಆದಿಮೂಲ ಗುರು ತಥಾ ದೇವತಾ ವಾಸುದೇವಂಚ ವಿದ್ಯಾಭ್ಯಾಸೀತು ಸಿದ್ಧಿಭಾ. ಆದ್ರಿಂದ ನಾವು ಶಾಸ್ತ್ರವನ್ನ ಗುರುಗಳಿಂದ ಅಧ್ಯಯನ ಮಾಡೋದು ಯಾಕೆ ಅಂತಂದ್ರೆ ಪ್ರದರ್ಶನ ಮಾಡಕ್ಕಲ್ಲ, ಸಂಭಾವನೆ ತಗೊಳಕ್ಕಲ್ಲ, ಮೆರೆಯಕ್ಕಲ್ಲ. ಹಿಂಸೆಂದರು ಹೇಳ್ತಾರೆ, ಶಾಸ್ತ್ರ ಅಧ್ಯಯನ ಮಾಡೋದು ಸಾಧನೆಗೆ, ಶಾಸ್ತ್ರಾಧ್ಯಯನ ಮಾಡೋದು ದೇವರ ಪ್ರೀತಿಗೆ, ಶಾಸ್ತ್ರಾಧ್ಯಯನ ಮಾಡೋದು ಮೋಕ್ಷಕ್ಕೆ ಅನ್ನೋ ಜ್ಞಾನ ಇದ್ರೆ ಮಾತ್ರ ಆ ವಿದ್ಯೆ ಫಲಕಾರಿಯಾಗತ್ತೆ. ನೆಕ್ಸ್ಟ್ ಜನ್ಮಕ್ಕದು ಕಂಟಿನ್ಯೂಯೇಷನ್ ಆಗಿ ಬರುತ್ತೆ. ಇಲ್ಲ ಬೇರೆಯವ್ರನ್ನ ಸೋಲಿಸ್ಬೇಕು, ವಾದ ಮಾಡಿ ನಾನು ಸೋಲಿಸ್ಬಿಡ್ತೇನೆ, ವಾಕ್ಯಾರ್ಥ ಮಾಡಿ ಸೋಲಿಸ್ತೇನೆ, ಚಾಲ ಕುಂತೀನಿ ಅಂದ್ರೆ ಒಂದು ಏಜ್ ಆಗ್ತಾ ಇದ್ದ ಹಾಗೆ ಆ ವಿದ್ಯೆ ನಾಶ ಆಗ್ಬಿಡುತ್ತೆ. ಬರೋ ಜನ್ಮಕ್ಕೆ ಮತ್ತೆ ABCD ಶುರು ಮಾಡ್ಬೇಕಾಗುತ್ತೆ. ಆದ್ದರಿಂದ ಇವರಂತಾರೆ ಗುರುಗಳನ್ನ, ಹರಿಯನ್ನ ಸ್ಮರಣೆ ಮಾಡ್ಬೇಕು. ಅದಕ್ಕೇನ್ ಮಾಡ್ಬೇಕು? ಅದಕ್ಕೆ ದಾರಿ ಯಾವುದು ಅಂತಂದ್ರೆ, ಯಾರು ಜ್ಞಾನಿಗಳಿದ್ದಾರೆ ಅವರ ಕಾಲಕ್ಕೆ ಕೂತ್ಕೊಂಡು ಮಹತ್ ಸೇವಾಂ ದ್ವಾರ ಮಾಹುರ್ವಿಮುಕ್ತೇ. ತತ್ವಜ್ಞಾನ ಬರಬೇಕು ಅಂತಂದ್ರೆ ಜ್ಞಾನ ಕಾರಣ ಮೋಕ್ಷಕ್ಕೆ. ಆ ಜ್ಞಾನ ಯಾರಿಂದ ಬರುತ್ತೆ ಅಂದ್ರೆ ದೊಡ್ಡವರಿಂದ. ಮಹತ್ ಸೇವಾಂ ದ್ವಾರ ಮಾಹುಹು. ಮೋಕ್ಷಕ್ಕೆ ಬಾಗಿಲು ಯಾವುದು ಅಂತಂದ್ರೆ ದೊಡ್ಡವರ ಸೇವೆ. ಆದ್ದರಿಂದ ನೋಡ್ರಪ್ಪ, ಇವತ್ತಿನ ಕಾಲದಲ್ಲಿ ನಿಮಗೆ
ದೊಡ್ಡವರಾಗಿ ಬಂದಿರತಕ್ಕಂತ ಮಹಾನುಭಾವ ಅಂದ್ರೆ ಭರತ ಇಲ್ಲಿದ್ದಾನೆ, ಅವನನ್ನ ಸೇವೆ ಮಾಡ್ರಿ. ನಾನು ಅಧರ್ಮವನ್ನ ದೂರ ಮಾಡಿದ್ದೇನೆ, ಆದ್ದರಿಂದ ನನಗೆ ಋಷಭ ಅಂತ ಹೆಸರು ಅಂತ ದೇವರು ಹೇಳಿ ಮಕ್ಕಳನ್ನೆಲ್ಲ ಕಳಿಸ್ಕೊಟ್ಟ. ಈ ಕವಿ, ಹರಿ, ಅಂತರಿಕ್ಷ ಅವರೆಲ್ಲ ಬೇರೆ ಬೇರೆ ದಿಕ್ಕುಗಳಲ್ಲಿ ಹೋಗಿ ಸಂಚಾರ ಮಾಡಿದ್ರು. 9 ಜನ ಕುಶಾವರ್ತಾದಿಗಳೆಲ್ಲ ಆಯಾ ಊರಲ್ಲಿ ಕೂತು ರಾಜ್ಯ ಪರಿಪಾಲನೆ ಮಾಡ್ತಾರೆ. ಸಮಗ್ರ ಭಾರತ ವರ್ಷಕ್ಕೆ ರಾಜನಾಗಿ ನಿಂತವನು ಭರತ. ಇನ್ನು ಮಿಕ್ಕ 81 ಜನ ಗೋತ್ರ ಪ್ರವರ್ತಕರಾಗಿ ವೇದಾಧ್ಯಯನ ಮಾಡಿ ಹೊರಟೋದ್ರು. ಈಗ ಋಷಭ ಏನ್ ಮಾಡ್ಬೇಕು? ಎಲ್ಲಾ ಕಡೆ ಸಂಚಾರ ಮಾಡ್ತಾ 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 ಕಾಂಕಟ ಕರ್ನಾಟಕ ಅಂತ ಒಂದು ಪ್ರದೇಶ, ಕೊಂಕಣ ಕರ್ನಾಟಕ ಅಂತ ಕರೀತಾರೆ, ಅಲ್ಲಿಂದ ದಕ್ಷಿಣ ಕರ್ನಾಟಕಕ್ಕೆ ಬಂದ. ದಕ್ಷಿಣ ಕರ್ನಾಟಕಕ್ಕೆ ಬಂದು ಅಲ್ಲಿ ಒಂದು ಶ್ರೇಷ್ಠವಾದ ಪರ್ವತ, ಅದನ್ನ ಕುಟಚಾಚಲ ಅಂತ ಕರೀತಾರೆ. ಆ ಕುಟಚಾಚಲ ಇವತ್ತು ಕೊಡಚಾದ್ರಿ ಪರ್ವತ ಶ್ರೇಣಿ ಅಂತ ಸಹ್ಯ ಪರ್ವತದಲ್ಲಿ ಕೊಡಚಾದ್ರಿ ಎಂಬುದಾಗಿ ಪ್ರಸಿದ್ಧವಾಗಿದೆ. ಅಂತ ಕುಟಚಾಚಲದಲ್ಲಿ ಕೂತಿದ್ದಾನೆ. ಕೂತೇನ್ ಮಾಡ್ದ? ಅಸುರ ಮೋಹನ ಮಾಡಬೇಕು, ಕಲಿಯುಗದಲ್ಲಿ ವೇದಕ್ಕೆ ವಿರುದ್ಧವಾದಂತಹ ಧರ್ಮಗಳೆಲ್ಲ ಬರಬೇಕು ಅಂತ ಸ್ನಾನ ಮಾಡದೇ ಇರೋದು, ಉಗುರುಗಳನ್ನ ತೆಗೆದೇ ಇರುವಂತದ್ದು, ಅವರ ಕೂದಲನ್ನ ಅವರೇ ಕಿತ್ಕೊಳ್ಳುವಂಥದ್ದು. ನಮ್ಮ ಕೂದಲನ್ನು ನಾವು ಕಿತ್ಕೊಳ್ಬಾರ್ದು. ಆಕ್ಚುಯಲ್ ಆಗಿ ನಾವು ಕಿತ್ಕೊಳ್ಳೋದು ಅಂದ್ರೆ ಅದು ಯಾರ ಧರ್ಮ? ಅದು ಜೈನ ಶ್ರವಣರು ಅಂತ ಬರ್ತಾರೆ. ಅವರಲ್ಲಿ ಅವರ ಕೂದಲನ್ನು ಅವರೇ ಕಿತ್ಕೊಳ್ಳೋದು. ರಕ್ತ ಬರ್ತಿರುತ್ತೆ, ಬರುವಾಗ ನಂಗೆ ನೋವಾಗ್ತಾ ಇಲ್ಲ ಅಂತ ಹೇಳಿ ಕಿತ್ಕೊಳ್ಳುವಂಥದ್ದು. ಸ್ನಾನ, ಆಚಾರ, ಅನುಷ್ಠಾನ, ವ್ಯವಹಾರ, ಕರ್ಮ, ದೇವರು ಇದ್ಯಾವುದನ್ನು ಧಿಕ್ಕಾರ ಮಾಡಿ ವೇದ ರಹಿತರಾಗಿ ಇರುವಂತ ಜನ. ಮಲಮೂತ್ರ ವಿಸರ್ಜನೆ ಆದರೂ ಕೂಡ ಶುದ್ಧಿ ಮಾಡ್ಕೊಳ್ಳೋದಿಲ್ಲ ಅವರೆಲ್ಲ. ಆ ರೀತಿಯಾದ ಒಂದು ವೇದ ವಾಕ್ಯವಾದ ಒಂದು ಆಚರಣೆ, ಅದನ್ನ ಲೋಕಕ್ಕೆ ತೋರಿಸ್ತಾ ಅಲ್ಲಿದ್ದಾನೆ. ಒಬ್ಬ ದುಷ್ಟ ಬಂದ, ಅರ್ಹತ ಅಂತ ಅವನ ಹೆಸರು. ಅವನೇ ಕೃಷ್ಣದೇವರ ಕಾಲದಲ್ಲಿ ಪೌಂಡ್ರಕ ವಾಸುದೇವನಾಗಿ ಹುಟ್ಟಿ ಬರ್ತಾನೆ. ಅರ್ಹನ್. ಆ ಅರ್ಹನ್ ಏನ್ ಮಾಡ್ದ? ನೀನ್ ಯಾಕೆ ಹೀಗಿದ್ಯಾ, ನೀನ್ ಯಾರು ಅಂತ ಕೇಳಿದ್ದಕ್ಕೆ ವಾಸುದೇವೋಹಂ ಅಂತ ಹೇಳ್ದ. ಯಾರು? ಋಷಭ. ವಾಸುದೇವೋಹಂ ಅಂತ ಹೇಳಿದ್ದಕ್ಕೆ ನಾನು ವಾಸುದೇವ ಅಂತ ತಿಳ್ಕೊಂಡ. ಅವನ ಪ್ರಶಿಷ್ಯ ಒಬ್ಬ ಕ್ರಮು ಅಂತ ಒಬ್ಬ, ಅವನ ಪ್ರಶಿಷ್ಯ. ಇವನು ನೀನ್ ಯಾರು ಅಂತ ಕೇಳಿದ್ದಕ್ಕೆ ನಾನು ವಾಸುದೇವ ಅಂತ. ಅದ್ರಿಂದ ಏನಾಯ್ತು? ಎಲ್ರಿಗೂ ಅವರವರೇ ವಾಸುದೇವರಾದ್ರು. ಊರೆಲ್ಲ ಯಾರು? ವಾಸುದೇವ. ಅಭೇದ ಮತ, ಮಾಯಾ ಮತಕ್ಕೆ ಬೀಜ ಅಲ್ಲಿಂದ ಬಿತ್ತು ಅಂತ ಆತ್ಮರದಲ್ಲಿ ಹೇಳ್ತಾರೆ. ಅಲ್ಲಿಂದಲೇ ಆ ಪಂಚ ಫಲಧಾರಣೆಗಳು ಮೊದಲಾದಂತಹ ವ್ರತ ಆರಂಭ ಆಯಿತು. ಅರ್ಹತನಿಂದಲೇ ಜೈನ ಮತ ಪ್ರವರ್ತನೆ. ಆದ್ರಿಂದ ಋಷಭ ತೀರ್ಥಂಕರ ಅಂತ ಹೇಳಿ ಜೈನರ 24 ತೀರ್ಥಂಕರರಲ್ಲಿ ಮೊದಲನೇ ತೀರ್ಥಂಕರ ಯಾರು ಅಂದ್ರೆ ಋಷಭ ತೀರ್ಥಂಕರ. ಕೊನೆಯ ತೀರ್ಥಂಕರ ಯಾರು ಅಂದ್ರೆ ಕೊನೆಯವರು ಯಾರು? ಪಾರ್ಶ್ವನಾಥ ಬಾಹುಬಲಿ ಅಂತ ಕರೀತಾರೆ. 24 ತೀರ್ಥಂಕರವರಲ್ಲಿ. ತೀರ್ಥಂಕರ ಅಂದ್ರೆ ಪರಿಶುದ್ಧರು ಅಂತ ಅವರರ್ಥ. ತೀರ್ಥಂಕರ ಅಂದ್ರೆ ಶಾಸ್ತ್ರಗಳನ್ನ ಬರೆದವರು ಅಂತ. ಅವರಲ್ಲಿ ಶಾಸ್ತ್ರಗಳು ಏನು ಅಂತಂದ್ರೆ ವಸ್ತ್ರವೇ ಇಲ್ಲ, ಕೈ ಪಾತ್ರೆ, ನೀವು ಕೈಯಲ್ಲಿ ಏನಾಗ್ತೀರಿ ತಿನ್ಬಿಡ್ತಾರೆ ಅದನ್ನ. ಅದರಲ್ಲಿ ಏನಾದ್ರೂ ಒಂದು ಕೂದಲು ಬಂತು ಅಂದ್ರೆ ನಾಳೆ ಬೆಳಗ್ಗೆ ತನಕ ಏನೂ ಇಲ್ಲ. ಕೈಯಲ್ಲಿ ಏನ್ ನೀರ್ ಹಾಕ್ತೀರಿ ಕುಡಿತಾರೆ, ಅದರಲ್ಲಿ ಸ್ವಲ್ಪ ನೀರು ನೊರೆ ಬಂತು ಅಂದ್ರೆ ಇಲ್ಲ. ಭಾಗವತ ಧರ್ಮಗಳಲ್ಲಿ ಹೇಳಿದ ಪರಮಹಂಸರ 2-3 ಲಕ್ಷಣ ಇದೆ ಅವರಲ್ಲಿ. ಮಿಕ್ಕಿದ್ದೆಲ್ಲ ವೇದ ವಿರುದ್ಧ ಆದ್ದರಿಂದ ಅದು ಪರಿತ್ಯಾಜ್ಯ ಆಗೋಯ್ತು. ವೇದಗಳನ್ನು ಒಪ್ಪಲಿಲ್ಲ. ಆದ್ದರಿಂದ ಪಾಪ ಇವತ್ತಿನ ಜೈನ ಮದ್ದವರಿಗೆ ಏನೂ ಗೊತ್ತಿಲ್ಲ. ಬಿಡಿ, ಗಣೇಶನ್ ಪೂಜೆ, ಅನಂತ ವ್ರತ ಎಲ್ಲ ಮಾಡ್ತಾರೆ. ಇವತ್ತಿಗೆ ನೋಡಿ ಅವ್ರು ಕೆಟ್ಟವರು ಅಂತ ಅನ್ಬಾರದು. ಆ ಮತ, ಅದರ ಪ್ರಮೇಯ ವೇದಕ್ಕೆ ವಿರುದ್ಧ. ಅಲ್ಲಿಂದಲೇ ಕವಲೊಡೆದು ಬಂದಿದ್ದು ಯಾವುದು? ಬೌದ್ಧ. ಮುಂದಕ್ಕೆ ಅಂದ್ರೆ 2 ಪಾಖಂಡ ಮತಗಳು ಪ್ರವರ್ತನೆ ಆಗ್ಲಿಕ್ಕೆ, ಅಸುರ ಮೋಹನ ಆಗ್ಲಿಕ್ಕೆ ಯಾರು ಕಾರಣ ಆದ? ಋಷಭ ಆದ. ಅಂತ ಋಷಭ ಅಲ್ಲಿ ಕಾಡಿಗಿಚ್ಚು ಬಂತು ಕೊಡಚಾದ್ರಿಯಲ್ಲಿ. ಆ ಕಾಡಿಗಿಚ್ಚಿನ ಅಗ್ನಿ ಒಳಗೆ ಸೇರ್ಕೊಂಡು ಇವತ್ತಿಗೂ ಕೊಡಚಾದ್ರಿಯಲ್ಲಿ ವಿಶೇಷವಾದ ಅಗ್ನಿ ಇದೆ. ಆ ಅಗ್ನಿಯಲ್ಲಿ ಋಷಭ ಸೇರ್ಕೊಂಡಿದ್ದಾನೆ ಅಂತ ನಿರೂಪಣೆ ಮಾಡ್ತಾರೆ. ಇಷ್ಟಾದ ಮೇಲೆ ಋಷಭ ದೇಹತ್ಯಾಗ ಮಾಡಿದ, ಅಂದ್ರೆ ಅವತಾರ ಮುಗಿತು. ಅವತಾರ ಮುಗಿದ ಮೇಲೆ ಆಂಜನಾಪದೇಶವನ್ನ ಅವತ್ತಿಂದ ಭಾರತ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಆ ಭಾರತದಲ್ಲಿ ರಾಜನಾಗಿ ನಿಂತವನೇ ಭರತ.
ಅವನ ಹೆಂಡತಿ ಪಂಚಜನಿ ಅಂತ ಅವಳ ಹೆಸರು. ಯಾರ ಮಗಳವಳು? ವಿಶ್ವರೂಪಾಚಾರ್ಯರು. ವಿಶ್ವರೂಪ ಅಂತ ಆ ವಿಶ್ವರೂಪಾಚಾರ್ಯರ ಮಗಳು ಪಂಚಜನಿ. ಆ ಪಂಚಜನಿಯನ್ನ ಮದುವೆ ಮಾಡಿಕೊಂಡ. ಆ ಪಂಚಜನಿಯಲ್ಲಿ 5 ಜನ ಮಕ್ಕಳಾಗ್ತಾರೆ. ಸುಮತಿ, ರಾಷ್ಟ್ರಕೃತ, ಸುದರ್ಶನ, ಆವರಣ, ಧೂಮ್ರಕೇತು ಅಂತ ಹೇಳಿ 5 ಜನ ಅದರಲ್ಲಿ ಮಕ್ಕಳಾಗ್ತಾರೆ. ಇವನು ಲಕ್ಷಾಂತರ ವರ್ಷ, ಇವೆಲ್ಲ ಲಕ್ಷಾಂತರ ವರ್ಷ ರಾಜ್ಯವನ್ನ ಪರಿಪಾಲನೆ ಮಾಡಿದನು. ಪಂಚಮ ಸ್ಕಂದ ಅಂದ್ರೆ ಇಷ್ಟೇ, ಬಹಳ ಕಠಿಣ, ತುಂಬಾ ಕಠಿಣ ಪ್ರಮೇಯ. ಲಕ್ಷಾಂತರ ವರ್ಷ ರಾಜ್ಯ ಪರಿಪಾಲನೆ ಮಾಡಿ ಅವರ ತಂದೆ ತಾತಂದಿರ ದಾರಿಯಲ್ಲೇ ಎಲ್ಲಿಗೆ ಬರ್ತಾನೆ? ಪುಲಹಾಶ್ರಮ. ಅಲ್ಲಿ ಭಗವಂತ ಇವತ್ತಿಗೂ ಯೋಗಿಗಳಿಗೆ ದರ್ಶನ ಕೊಡ್ತಾನೋ ಅಂತ ಪುಲಹಾಶ್ರಮಕ್ಕೆ ಬಂದ. ಅಲ್ಲಿ ಒಂದು ನದಿ ಹರಿಯುತ್ತೆ. ಆ ನದಿಗೆ ಚಕ್ರ ಅಂತ ಕರೀತಾರೆ. ಆ ಚಕ್ರ ನದಿ ತೀರದಲ್ಲಿ ಏಕಾಂತವಾಗಿದ್ದ, ಆಶ್ರಮದಲ್ಲಿದ್ದ. ಪ್ರತಿನಿತ್ಯ ಅಘಮರ್ಷಣ ಸ್ನಾನ ಮಾಡ್ತಿದ್ದ. ನಾವೆಲ್ಲ ಮಾಡಬೇಕು ಅಂತಾರೆ. ಅಘಮರ್ಷಣ ಸ್ನಾನ ಅಂದ್ರೆ ಮಂತ್ರ ಇದೆ. ಆ ಮಂತ್ರವನ್ನ ಹೇಳಿ ನೀರಲ್ಲಿ ಮುಳುಗಿ ಕೂತ್ಕೊಂಡ್ಬಿಟ್ಟಿರ್ಬೇಕು. ಮಂತ್ರ ಆಗೋ ತನಕ ನೀರಲ್ಲಿ ಮುಳುಗೇ ಇರ್ಬೇಕು, ಹೇಳ್ಬಾರ್ದು ಮೇಲಿಕ್ಕೆ. ಆ ತರ 3 ಸಲ ರಾಘವೇಂದ್ರ ಸ್ವಾಮಿಗಳು ಕಾವೇರಿ ನದಿಯಲ್ಲಿ ಪ್ರತಿನಿತ್ಯ ಈ ರೀತಿ ಅಘಮರ್ಷಣ ಸ್ನಾನ ಮಾಡ್ತಾ ಇದ್ರು ಅಂತ ಅವರ ಚರಿತ್ರೆ ರಾಘವೇಂದ್ರ ವಿಜಯದಲ್ಲಿ ಬರುತ್ತೆ. ನಮ್ ಸ್ನಾನ ಅಂದ್ರೆ ನಮಗೆ ಬಿಸಿನೀರ್ ಬೇಕಾ, ತಣ್ಣೀರ್ ಬೇಕಾ? ಹಿಂಗ್ ತಿರುಗಿಸಿದ್ರೆ ಬಿಸಿನೀರು, ಹಿಂಗ್ ತಿರುಗಿಸಿದ್ರೆ ಬಿಸಿನೀರು, ತಣ್ಣೀರು ಕಾಲ ನಮ್ದಾದ್ರಿಂದ ಅಘಮರ್ಷಣ, ಅವಗಾಹನ ಇತ್ಯಾದಿ ಯಾವುದೂ ಕೂಡ ನಮಗೆ ಈಗಲೇ ಇಲ್ಲ. ಇನ್ನು ಮುಂದುವರೆದ ಜನರೇಷನ್ಗಳಿಗೆ ಇವಾಗಲೇ ಕುಂಭಮೇಳದ ಸ್ನಾನ ಮಾಡಬೇಡಿ, ರೋಗ ಬರುತ್ತೆ, ನದಿ ನೀರು ಚೆನ್ನಾಗಿಲ್ಲ ಅಂತ ಈಗಲೇ ಇದೆ. ಇನ್ನೊಂದಷ್ಟು ವರ್ಷ ಆದ್ಮೇಲೆ ನದಿನೇ ಇರಲ್ಲ. ಇನ್ನು ಸ್ನಾನ ಮಾಡೋದು ಎಲ್ಲಿಂದ? ಈ ದೃಷ್ಟಿಯಲ್ಲಿ ಅಘಮರ್ಷಣ ಸ್ನಾನವನ್ನ ಚಕ್ರ ನದಿಯಲ್ಲಿ ಪ್ರತಿನಿತ್ಯ 3 ಬಾರಿ ಮಾಡ್ತಾ ಇದ್ದ. ಸ್ನಾನ, ಅನ್ನಿಕ, ಜಪ, ವಾನಪ್ರಸ್ಥಾಶ್ರಮ ಧರ್ಮಗಳನ್ನ ಹೇಗೆ ಅನುಷ್ಠಾನ ಮಾಡಬೇಕು ಹಾಗೆಲ್ಲ ಮಾಡ್ತಿದ್ದ ಮಹಾನುಭಾವ. ದಿವಸ ನೋಡಿ, ಪ್ರಾರಬ್ಧ ಕರ್ಮ ಯಾರನ್ನೂ ಬಿಡಲ್ಲ ಗ್ರಹಚಾರ ಅನ್ಲಿಕ್ಕೆ. ಒಂದ್ ದಿವಸ ಅಘಮರ್ಷಣ ಮಾಡ್ತಾ ಮುಳುಗಿದ್ದಾನೆ. ಮುಳುಗಿದ್ರೆ ಹತ್ತಿರದಲ್ಲೇ ಒಂದು ಗರ್ಭಿಣಿ ಹೆಣ್ಣು ಜಿಂಕೆ ಬಂತು. ಹತ್ತಿರದಲ್ಲೇ ಒಂದು ಸಿಂಹ, ಹುಲಿ ಗರ್ಜನೆ ಮಾಡಿ ಶಬ್ದ ಕೇಳಿಸ್ತು. ಎದ್ದು ನೋಡ್ದ. ಆ ಭಯಕ್ಕೆ ಅದು ಮಗು ಜಿಂಕೆಯನ್ನ ಹಡಿದು ಸತ್ಯ ಹೋಯ್ತು. ಈ ಮರಿ ಜಿಂಕೆ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇದೆ. ಅದು ತೇಲ್ಕೊಂಡು ಹೋಗುವಾಗ ಅದ್ರ ಮೇಲೆ ಪ್ರೀತಿ, ಅಭಿಮಾನ ಎಳೆದ. ನಾನು ಬದುಕಿಸಿದೆ ಅಂತ ಅನ್ಕೊಂಡ, ಅದನ್ನ ಬದುಕಿಸಿದ ಇವನು ಹಾಳಾದ. ಆದ್ದರಿಂದ ಕೆಲವರಿಗೆ ಇದನ್ನು ತಮಾಷೆ ಅಂತ ಕಾಣುತ್ತೆ. ಕೆಲವರಿಗೆ ಒಂದು ಚಿಕ್ಕ ಅಂಶ ಸಾಧನೆಯಿಂದ ಅವರನ್ನ ಎಷ್ಟು ದೂರ ಮಾಡುತ್ತೆ ಅಂತ ಗೊತ್ತಾಗಲ್ಲ. ಧ್ರುವರಾಜ ಕೇವಲ ರಾಜನನ್ನ ನೋಡಿ ಅಯ್ಯೋ ನಾನ್ ಯಾಕೆ ಹಿಂಗಿಲ್ಲ ಅಂದ್ಕೊಂಡಿದ್ದಕ್ಕೆ ಅವರ ಸಾಧನೆಯಲ್ಲಿ 36,000 ವರ್ಷ ಮುಂದಾಯ್ತು. ಇವನಿಗೆ 2 ಜನ್ಮ ಮುಂದೆ ಹೋಯ್ತು. ಆದ್ದರಿಂದ ಸಾಧನೆಯಲ್ಲಿ ದೇವರು ನಾನಾ ಪ್ರಲೋಭನಗಳನ್ನ ಕೊಡ್ತಾರಂತೆ. ಬೇಗ ಪ್ರಸಿದ್ಧಿಗೆ ತರಿಸ್ಬಿಡ್ತಾನೆ ಮನುಷ್ಯರನ್ನ. ಪ್ರಸಿದ್ಧಿಗೆ ಬರ್ತಾ ಇದ್ದಾಗೆ ಆ ಪ್ರಸಿದ್ಧಿಯ ಮದದಲ್ಲಿ ತೇಲ್ ಹೋಗ್ತಾರೆ, ಸಾಧನೆಯಿಂದ ದೂರ ಆಗಿಬಿಡ್ತಾರೆ. ಮತ್ತೆ ಕೆಲವರಿಗೆ ನಾನು ಓದಿದ್ದೇನೆ, ನಾನು ಮಾಡಿದ್ದೇನೆ ಅನ್ನೋ ಅಹಂಕಾರದಲ್ಲೇ ಎಲ್ಲ ಮುಗಿಸ್ಬಿಡ್ತಾರೆ. ಆದ್ರಿಂದ ದೇವರು ಆಯಾ ಕಾಲಕ್ಕೆ ಕೊಡುವ ಎಲ್ಲ ತರದ ಪ್ರಲೋಭನೆಗಳನ್ನು ದೇವರೇ ನಮ್ಮನ್ನ ದಾಟಿಸಿ ಉದ್ಧಾರ ಮಾಡ್ಬೇಕು. ಹಾಗೆಲ್ಲ ಮಾಡ್ಕೊಂಡು ಸಾಧನೆ ಮಾಡೋದು ಅಂತಂದ್ರೆ ತುಂಬಾ ಕಷ್ಟ ಇದೆ. ಆ ದೃಷ್ಟಿಯಲ್ಲಿ ಇವನಿಗೆ ಜಿಂಕೆ ಸಾಧನೆಗೆ ಅಡ್ಡಿಪಡಿಸ್ತು. ಮರಿಯಾಗಿದ್ದಾಗ ಮನೇಲೆ ಹುಲ್ಲುಗಿಲ್ ಹಾಕ್ತಾ ಇದ್ದ. ಮಾರನೇ ದಿನ ಬೆಳಗ್ಗೆ ಅದು ಓಡಾಡ್ಲಿಕ್ಕೆ ಶುರು ಮಾಡ್ತು. ಧ್ಯಾನ ಮಾಡ್ತಾ ಇದ್ದಾನೆ. ಅನ್ನ ಕೊಡುವ ಜೀವ ಬಂದು ನಾಲಿಗೆ ಲೆಕ್ಕತ್ತೆ ಬೆನ್ನು. ಆನಂದ ಆಯ್ತು ಅವನಿಗೆ. ಕಣ್ ತೆಗೆದ. ಮತ್ತೆ ಕಣ್ಣು ಮುಚ್ಚಬೇಕು ಅಂದ್ರೆ ಕಾನ್ಸಂಟ್ರೇಷನ್ ಬರೋದು. ಹೀಗೆ ಒಂದ್ ದಿವಸ ಅಗ್ನಿಹೋತ್ರ ಮಾಡ್ತಾನೆ, ತೊಡೆ ಮೇಲೆ ಬಂದು ಕುತ್ಕೊಂಡ್ಬಿಡುತ್ತೆ. ಅಗ್ನಿಹೋತ್ರ ಹೋಯ್ತು. ಕೊನೆಗೇನಾಯ್ತು? ಚಿಕ್ಕ ಮರಿ ಆಶ್ರಮದಲ್ಲಿ ಹಾಕಿ ಬಾಗಿಲು ಹಾಕೊಂಡ್ ಬರ್ಬೋದು ಅನ್ನೋ ಕಾಲ ತನಕ ಸ್ನಾನ ಇತ್ತು. ಮರಿ ಓಡಾಡ್ಲಿಕ್ಕೆ ಶುರು ಮಾಡುತ್ತ ಆ ಕಡೆ ಈ ಕಡೆ. ಸ್ನಾನ ಕಡಿಮೆ ಆಯ್ತು. ಸ್ನಾನ ಜಾಸ್ತಿ ಮಾಡಿದ್ರೆ ಮರಿನ ಹುಲಿಗಿಲಿ ಬಂದು ತಗೊಂಡು ಹೋಗ್ಬಿಟ್ರೆ ಸ್ನಾನ ಕಡಿಮೆ ಆಯ್ತು, ಜಪ ಕಡಿಮೆ ಆಯ್ತು, ಸಾಧನೆ ಕಡಿಮೆ ಆಯ್ತು, ಅಧ್ಯಯನ, ಅಗ್ನಿಹೋತ್ರ ಎಲ್ಲ ಕಡಿಮೆ ಆಯ್ತು.
ಒಂದೊಂದೇ ನೋಡಿ, ಯಾರೂ ಇರಬಾರ್ದು, ಯಾರೂ ಬರಬಾರ್ದು, ಏಕಾಂತ ಪ್ರದೇಶದಲ್ಲಿ ಸಾಧನೆ ಅಂತ ಕೂತವನಿಗೆ ದೇವರೇನ್ ಮಾಡ್ದ? ಪ್ರಸಿದ್ಧವಾದ ಒಂದು ಮಂಕುತಿಮ್ಮನ ಕಗ್ಗ ಅಂತ ಒಂದಿದೆ, ಓದ್ತಿರ್ಬೇಕಾದ್ರೆ ನನಗೆ ತಿಳಿಸಿದ ಮಾತು. ಸತ್ತವೆನ್ನಾಸೆಗಳು ಗೆದ್ದೆನಿಂದ್ರಿಯ ಗಣವ, ಚಿತ್ತವೆನ್ನಲುಗದೆಂಬ ಹೆಮ್ಮೆ ಬೇಡ, ಎತ್ತಲಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ಅಂತ ಭಗವದ್ಗೀತೆಗೆ ಅನುಕೂಲವಾದ ಪದ್ಯ ಇದೆ. ನನ್ನ ಆಸೆಗಳು ಸತ್ತೋಗಿದೆ, ಇಂದ್ರಿಯಗಳನ್ನು ನಾನು ಗೆದ್ದು ಬಿಟ್ಟಿದ್ದೇನೆ, ನನ್ ಮೀರ್ಸೋರು ಯಾರು ಇಲ್ಲ ಅಂದ್ರೆ ಗಾಳಿ. ವಾಯುದೇವರು ಎಲ್ಲಿಂದಲೋ ಒಂದು ಮೋಹ ಬೀಜ ಮನಸ್ಸಲ್ಲಿ ಹಾಕ್ಬಿಟ್ರೆ ಆ ಬೀಜ ಹೆಮ್ಮರವಾಗಿ ಬೆಳೆದು ಬಿಟ್ರೆ ಏನ್ ಸಾಧನೆ? ಇವನು ವೃಷಭದೇವರ ಮಗ, ಸಾಕ್ಷಾತ್ ಭಗವಂತನ ಮಗ, ಅವತ್ತಿನ ಕಾಲದ ದೊಡ್ಡ ಜ್ಞಾನಿ ಶ್ರೇಷ್ಠ ಅಂತ ಪ್ರಸಿದ್ಧನಾದವನು ಒಂದು ಜಿಂಕೆಯಿಂದ ಹಾಳಾದ. ಕೇವಲ ಒಂದೇ ಜಿಂಕೆ. ಹೇಗೆ ಆ ಜಿಂಕೆಯ ವ್ಯಾಮೋಹದಲ್ಲೇ ಅವ್ನಿಗೆ ಏನಾಯ್ತು? ದೇಹ ಕ್ಷೀಣಿಸ್ತಾ ಬಂತು. ಸಾಯೋ ಕಾಲಕ್ಕೆ ನಾವೇನೇನು ಅನ್ಕೊಳ್ತೇವೆ ಆ ಜನ್ಮಗಳು ಬಂದ್ಬಿಡುತ್ತೆ ಅಂತ ಶಾಸ್ತ್ರ. ನಾ ಇಂದ್ರ ಆಗ್ಬೇಕು ಸತ್ತಬೇಕಾದ್ರೆ ಅನ್ಕೊಂಡ್ರೆ ಹಂಗೆಲ್ಲ ಆಗಲ್ಲ, ನಮಗ ನೆನಪೇ ಆಗಲ್ಲ. ಆಯ್ಬೇಕು ಅನ್ನೋ ಡೆತ್ ಪಡೆದವ್ರು ಹಲ್ಲಿ ಆಗ್ಬಿಡ್ತಾರೆ, ಜಿಳ್ಳೆ ಸೊಳ್ಳೆ ಬರೋ ನೆನಪೇ ಅಂತವು. ಕೃಷ್ಣ ಅಂತಾನೆ, ಎಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಸಾಯೋ ಕಾಲಕ್ಕೆ ಯಾವುದರ ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಆಗತ್ತೆ, ನಾವೇನಾಗ್ತೀವಿ? ಆಗ್ಬಿಡ್ತೀವಿ ಜಾಗೃತ. ಆದ್ರಿಂದ ಜ್ಞಾನಿಗಳಿಗೆ ಇದೆಲ್ಲ ಗೊತ್ತಾಗುತ್ತೆ. ಶಾಸ್ತ್ರಾಧ್ಯಯನ ಮಾಡಿದವರಿಗೆ, ಅನುಷ್ಠಾನದಲ್ಲಿ ಇಟ್ಟುಕೊಂಡವರಿಗೆ ನಾವು ಯಾವ ಜನ್ಮದಲ್ಲಿ ಹೇಗೆ ಬರ್ತೀವಿ ಅಂತ ಗೊತ್ತಾಗ್ಬಿಡುತ್ತಂತವ್ರು ಇಂಡಿಕೇಶನ್ ಕೊಟ್ಬಿಡ್ತಾನೆ ದೇವರು. ವಿದ್ವಾಂಸರಿದ್ರು, ದೇವರ ಮಾಯೆ ಎಷ್ಟು ದೊಡ್ಡದು ಅಂತಕ್ಕೆ ಆ ವಿದ್ವಾಂಸರು, ನಾನು ಈ ಕಥೆಯನ್ನ ಬೇಕಷ್ಟು ಹೇಳಿದ್ದೇನೆ. ಅವರು ಕೇವಲ ದಾನವನ್ನು ತಗೊಂಡ ಅಭ್ಯಾಸ, ಎಲ್ಲೇ ಇರ್ಲಿ ದಾನ 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 ದಾನ. ಒಂದ್ಸಲ ಗರುಡ ಪುರಾಣ ಓದ್ತಾ ಇದ್ದಾರೆ, ಕೇವಲ ದಾನವನ್ನು ತಗೊಂಡ್ರೆ ಅವನ್ ಏನಾಗ್ತಾನೆ? ಗ್ರಾಮ ಸೂಕರನಾಗಿ ಹುಟ್ಟುತ್ತಾನೆ. ಕಾಡಂದಿಯಾಗಾದ್ರೂ ಹುಟ್ಟಿದ್ರೆ ಅದ್ರ ಮುಟ್ಟಿದ ಮಣ್ಣು, ಅದರ ಕೂದಲು, ಅದರ ದೇವ್ರ ಕೂದಲು ಉಪಯೋಗ ಬರುತ್ತೆ. ಊರಂದಿಯಾಗಿ ಹುಟ್ಬಿಟ್ರೆ ಅಂದ್ರೆ ಅದನ್ನು ಗ್ರಾಮ ಸೂಕರತ್ವ ಅಂತ ಕೇವಲ ದಾನ ತಗೊಂಡ್ರೆ ಊರಂದಿ ಆಗ್ತಾನೆ. ಭಯ ಶುರುವಾಯ್ತು. ದಾನ ಕೊಟ್ಟಿದ್ದಕ್ಕಿಂತ ತಗೊಂಡಿದ್ ಜಾಸ್ತಿ ಆಯ್ತು, ಆಗ್ಬಿಡುತ್ತಲ್ಲ. ಸೊಸೆಗೆ ಹೇಳ್ದ, ನೋಡಮ್ಮ, ನಾನು ಹಂದಿಯಾಗಿ ಬರ್ತೇನೆ, ನನ್ನ ತಪಸ್ಸಿಂದ ಇದೇ ಊರಲ್ಲೇ ಇಂಥ ಲಕ್ಷಣಗಳಿಂದ ಕೂಡಿದ ಹಂದಿಯಾಗಿ ಹುಡ್ತೀನಿ. ನೀನು ಮನೆಯ ಹೊರಗಡೆ ನಿಂತುಕೊಂಡು ಒನಕೆ ಇಟ್ಕೊಂಡು ಕಾಯ್ತಾ ಇರ್ಬೇಕು. ಮನೆಯ ಮುಂದೆ ಬರ್ತಾ ಇದ್ದಾಗೆ ತಲೆ ಹೊಡೆದ್ಬಿಟ್ಟು ಸಾಯಿಸ್ಬಿಡುದು. ಅವಳು ಸತ್ತೋದ್ರು ಮಾವ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸಾಯಂಕಾಲವಾದ್ರೆ ಸೊಸೆ ಹೊರಗೆ ಇಟ್ಕೊಂಡು ಕೂತ್ಕೊಂತಾನೆ. ಯಾರು ಹೇಳೋ ಇಲ್ಲ. ಗಂಡ ಅಂತಾನೆ, ಶೋಕ್ರಿಯ, ಯಾಕೆ ಹೊರಗೆ ಇಟ್ಕೊಂಡಿದ್ಯಾ? ಸುಮ್ಮನೆ ಇಟ್ಕೊಂಡಿದೀನಿ ಮನೆಗೆ. ಒಂದಷ್ಟು ತಿಂಗಳಾದ್ಮೇಲೆ ಹಂದಿ ಬಂತು. ಹಂದಿ ಬಂದ್ರೆ ತಲೆ ಮೇಲೆ ಹಾಕಬೇಕು ಅಲ್ವಾ? ಮೂರ್ಖಳೆ, ಎಂತ ಕೆಲಸ ಮಾಡ್ತಿದ್ಯಾ? ದೇವರು ಕೊಟ್ಟ ಅಪೂರ್ವವಾದಂತಹ ಶರೀರ ಇದು. ಯಾರಿಗಿದೆ? ಮನುಷ್ಯರಾದಾಗ ಬೇಯಿಸಿ ಕುಟ್ಟಿ ಹುರಿದು ರುಬ್ಬಿ ಪುಡಿ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು, ಈಗ ನೋಡು ಚರಂಡಿಯ ನೀರು ಯಥೇಚ್ಛವಾಗಿ ಕುಡಿಬಹುದು, ಮಲಮೂತ್ರಗಳನ್ನು ತಿನ್ಬಹುದು. ಈ ಜನ್ಮ ಯಾರಿಗೆ ಕೊಡ್ತಾರೆ ದೇವರು? ನನಗೆ ಈ ದೇಹವನ್ನ ಕಳ್ಕೊಳ್ಳಕ್ ಇಷ್ಟ ಇಲ್ಲ ಅಂದ್ರೆ ಅರ್ಥ ಏನು? ನಾವು ಮನುಷ್ಯರಾಗಿದ್ದಾಗ ಹಂದಿ ಮೇಲೆ ನಮಗೆ ಏನು ಅಸಹ್ಯ, ನಾಯಿ ಮೇಲೆ ಅಸಹ್ಯ, ನಾಯಿಗೆ ನಮ್ಮ ಮೇಲೆ ಅಸಹ್ಯ. ಅದೇನ್ ದೇಹ ನಮ್ಮ ಮನುಷ್ಯರದು ನಂಗಂತೂ ಅರ್ಥ ಆಗಲ್ಲ. ಸೊಳ್ಳೆಗೆ ಅದನ್ನ ಅಭಿಮಾನ ಇದೆ, ನಾಯಿಗೆ ಅಭಿಮಾನ ಇದೆ. ದೇವರು ಕೊಡುವ ದೊಡ್ಡದ ನಾಯಿಗಳು ನಮ್ಮನ್ನ ಅಟ್ಟಿಸ್ಕೊಂಡ್ಬರೋದು ಯಾಕೆ? ಭಯಕ್ಕೆ. ನನಗೇನಾದ್ರೂ ಹೊಡೆದು ಬಿಡ್ತಾರೇನೋ, ದೇಹಕ್ಕೆ ನೋವಾಗತ್ತೇನೆ ಅನ್ನೋ ಭಯ ಕಟ್ಟಿಸ್ಕೊಂಡ್ಬರುತ್ತೆ. ನಾವು ಹೊರಡ್ಬಿಡ್ತೀವಿ. ನಮ್ಮಂಗ್ ಕಚ್ಬಿಡ್ತಿರೋದು ನಾವು. ಅಂದ್ರೆ ಪ್ರಾಣಿಗಳಿಗೆ ಭಯ ಯಾಕೆ ಅಂದ್ರೆ ಅಭಿಮಾನ. ಅಂದ್ರೆ ಅದ್ರ ದೇವರು ಯಾರಿಗೆ ಯಾವ ದೇಹ ಬಿಡ್ಲಿ, ಮನದಲ್ಲಿ ಹುಳವಾಗಿದ್ರು ಆ ಹುಳಕ್ಕೆ ಅಭಿಮಾನ ಇದೆ. ಆದ್ದರಿಂದ ಸ್ಮರಣೆ ಮಾಡುವಾಗ ಜಾಗೃತಿಯಾಗಿ ಸ್ಮರಣೆ ಮಾಡಬೇಕು. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ. ದೇವರೇ, ಯಾವುದೇ ಜನ್ಮ ಕೊಡು, ಯೋಗ್ಯವಾದಂತಹ ಜನ್ಮ ಕೊಡು, ನಿನ್ನ ಮಹಿಮೆಯನ್ನ ಹೇಳುವಂತಹ ಜನ್ಮ ಕೊಡು. ನಾಲಿಗೆ ಇದ್ದಾಗ ದೇವರ ಸ್ಮರಣೆ ಮಾಡದೆ ಬರೀ ಬಕೆಟ್ಗಳಾಗಿ ಜನಗಳನ್ನೇ ಹೊಗಳುತ್ತಾ ಇದ್ರೆ ದೇವ್ರು ಏನ್ ಮಾಡ್ತಾನೆ? ಹೊಗಳುವ ನಾಯಿಯನ್ನಾಗಿ ಮಾಡಿಬಿಡ್ತಾನೆ.
ಇಲ್ಲ ಸ್ತೋತ್ರವೇ ಮಾಡ್ಲಿಲ್ಲ ಅಂದ್ರೆ ಯಾವುದೋ ಒಂದು ಅಮೆಜಾನ್ ಫಾರೆಸ್ಟ್ ಅಲ್ಲಿ ಮರ, ಈ ಮರಕ್ಕೆ 1000 ವರ್ಷ, ಏನ್ ಪ್ರಯೋಜನ? ಕಾಡಂದಿರೋ ಮರದಿಂದ ಯಾರಿಗೇನ್ ಪ್ರಯೋಜನ? ಸಾಧನೆ ಏನಾದ ಜೀವಕ್ಕೆ ಏನಿಲ್ಲ. ಆದ್ರಿಂದ ನಾಲಿಗೆ ಕೊಟ್ಟಾಗ ಸಾಧನೆ ಮಾಡ್ಕೊಳ್ಬೇಕಾದ ಧರ್ಮ. ಇವನೇನಾದ ಜಿಂಕೆಯನ್ನೇ ಸ್ಮರಣೆ ಮಾಡ್ಕೊಂಡು ಸತ್ತ. ಆದ್ದರಿಂದ ಜಿಂಕೆ ಹಾಕೊಂಡು ಜಿಂಕೆಯಾಗಿ ಬಂದು ಎಲ್ಲಿ ಹುಟ್ಟಿದ ಅಂದ್ರೆ ಯೋಗ್ಯರು ಸಾಧನೆಯಲ್ಲಿ ಕೆಳಗೆ ಬಿದ್ರು ಒಳ್ಳೆ ಕ್ಷೇತ್ರದಲ್ಲಿ ಹುಟ್ಟುತ್ತಾರೆ. ಒಳ್ಳೆ ಕ್ಷೇತ್ರದಲ್ಲಿ ಹುಟ್ಟುತ್ತಾರೆ. ಸಾಲಿಗ್ರಾಮದಲ್ಲಿ ಹುಟ್ಟಿದ. ಸಾಲಿಗ್ರಾಮ ಅಂದ್ರೆ ನೇಪಾಳ, ಗಂಡಕಿ ನದಿ ತೀರದಲ್ಲಿ ಕಾಲಂಜರ ಪರ್ವತ, ಅಲ್ಲಿ ಹುಟ್ಟಿದ. ಅಲ್ಲಿ ಹುಟ್ಟಿ ತಾಯಿ ಜಿಂಕೆ ಬಿಟ್ಬಿಟ್ಟ. ಇದು ಮತ್ತೆ ಇನ್ನು ಈ ತಾಯಿ ಜಿಂಕೆ ಮೇಲೆ ಮೋಹ ಶುರುವಾಗ್ಬಿಟ್ರೆ ಸರಿ ಹೋಗದ ನಂಗೆ ಅಂತ ಆ ತಾಯಿ ಜಿಂಕೆಯನ್ನು ಬಿಟ್ಟು ನೇರವಾಗಿ ಭರತನಾಗಿದ್ದಾಗಿದ್ದಲ್ಲ ಪುರಹಾಶ್ರಮ, ಅಲ್ಲೇ ಬಂದ. ನೆನಪು ಮಾಡ್ಕೊಳ್ಬೇಕು, ನಾನು ತಪ್ಪು ಮಾಡಿದೆ. ಅಲ್ಲೇ ನೀರು ಒಣ ಹುಲ್ಲು ತಿಂದು ದೇಹತ್ಯಾಗವನ್ನು ಮಾಡಿದ. ಪಶ್ಚಾತ್ತಾಪವನ್ನ ಪಟ್ಟು ದೇಹತ್ಯಾಗ ಮಾಡಿದ್ದಕ್ಕೆ ಒಳ್ಳೆ ಶರೀರ, ಅಂಗಿರಸ ಗೋತ್ರೋತ್ಪನ್ನನಾದ, ಹೆಸರೇ ಹೇಳಲಿಲ್ಲ. ಆ ಬ್ರಾಹ್ಮಣೋತ್ತಮನ ಮನೆಯಲ್ಲಿ ಹುಟ್ಟಿದ್ದಾನೆ. ಸ್ವಾಧ್ಯಾಯ, ತಪಸ್ಸು, ಯಜ್ಞ, ದಾನ ಎಲ್ಲ ಮಾಡುತ್ತಾ ಮನೆ ಅಲ್ಲಿ ಹುಟ್ಟಿದ್ರೆ ಅವನಿಗೆ ಗೊತ್ತು, ನಮ್ಮನ್ನ ಹಾಳು ಮಾಡೋದು ಅಭಿಮಾನ ಬರೋದು ಯಾವುದರಿಂದ? ಮಾತಿಂದ. ಆದ್ರಿಂದ ನಾನೇನ್ ಮಾಡ್ತೀನಿ? ಮಾತೇ ಮಾತಾಡಲ್ಲ ಅಲ್ಲ, ಯಾರು ಮಾತಾಡಿದ್ರು ರಿಯಾಕ್ಟೇ ಮಾಡಲ್ಲ. ಆದ್ದರಿಂದ ಏಣ ಮೂಕ, ಕಿವಿನೂ ಕೇಳಿಸಲ್ಲ, ಬಾಯೂ ಬರಲ್ಲ, ಅವನಾಗವನೇ ಸ್ವತಃ ಅವನ್ಮೇಲೆ ಅವನೇ ನಿರ್ಬಂಧ ಹಾಕೊಂಡ. ನಾನು ಮಾತಾಡಲ್ಲ, ನಾನು ಕೇಳಿಸ್ಕೊಳಲ್ಲ. ಜನ ಅನ್ಕೊಂಡ್ರು ಇವನು ಏಡಮೂಕ, ಕಿವಿ ಇಲ್ಲ, ಮೂಗಿಲ್ಲ, ಇನ್ನೇನಾದ್ರೂ ಉದ್ಧಾರ ಆಗ್ತಾನೇನೋ, ಉಪನಯನ ಮಾಡೋಣ ಅಂತ ಯಜ್ಞೋಪವೀತ ಹಾಕಿದ್ರೆ ಯಜ್ಞೋಪವೀತ ಒಂದು ಭಾರ ಆಯ್ತಂತೆ. ದೇವರನ್ನ ಕಂಡವನು, ಯಾವುದೇ ರೀತಿಯಾದಂತಹ ವಿಧಿ ನಿಷೇಧಗಳಿಲ್ಲ ಅವನಿಗೆ. ಅಂತಹ ಮಹಾಜ್ಞಾನಿ ಅವನನ್ನ 2 ಕಾಲಿನ ಪಶುಗಳು ಅಂತಾರೆ. 2 ಕಾಲಿನ ಪಶುಗಳು ಇವನನ್ನ ಸಾಮಾನ್ಯ ಮನುಷ್ಯ, ಕಣ್ಣಿಲ್ಲ, ಕಿವಿ ಇಲ್ಲ, ಅಯೋಗ್ಯ ಅಂತ ಬೈತಾ ಇದ್ರು. ಜ್ಞಾನಿಗಳಿಗೆ ಒಂದು ಮಾತು, ಸಾಧನೆ ಆಗೋದೆ ಜನಗಳು ಹೊಗಳಿದಾಗ ಸಾಧನೆ ಆಗತ್ತೋ, ಜನಗಳು ಬೈದಾಗ ಸಾಧನೆ ಆಗತ್ತೋ ಅಂದ್ರೆ ಜ್ಞಾನಿಗಳನ್ನ ಜನ ಬೈಬೇಕು. ಬೈದಾಗಲೇ ಜ್ಞಾನಿಗಳ ಸಾಧನೆ ಆಯ್ತು, ಅವರು ಹಾಳಾಗ್ಲಿಕ್ಕೆ ಕಾರಣ ಆಯ್ತು. ದೇವರ ಉದ್ದೇಶ. ದೇವರ ಪ್ರತಿಮೆಯನ್ನ ಪೂಜೆ ಮಾಡಲಿಲ್ಲ ಅಂದ್ರೆ ದೋಷ ಇಲ್ಲ, 1 ವಾರ ಧೂಳಿದ್ರು ಪರವಾಗಿಲ್ಲ. ಯಾಕೆ? ಕಲ್ಲು, ಜಡ ಪ್ರತಿಮೆ, ಅದರಲ್ಲಿ ಆವಾಹನೆ ಮಾಡಿದ ಸನ್ನಿಧಾನ. ಜ್ಞಾನಿಗಳಲ್ಲಿ ನಿತ್ಯ ಸನ್ನಿಧಾನ. ಅವರ ಬಗ್ಗೆ ಒಂದೊಂದು ಅಕ್ಷರ ನಾವು ಕೆಟ್ಟದಾಗಿ ಮಾತಾಡ್ತಾ ಇದ್ದಾಗೂ ಎಷ್ಟು ಸಾಧನೆಯನ್ನ ಅದಪಾತಕ್ಕೆ ಹೋಗ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಆದ್ದರಿಂದ ಜ್ಞಾನಿಗಳ ಬಗ್ಗೆ ನಾವು ಆದಷ್ಟು ಜಾಗೃತೆಯಾಗಿ ಮಾತಾಡದೆ ಕೂತ್ಕೊಳ್ಳೋದು ಕ್ಷೇಮ. ಉದಾಹರಣೆಗೆ 2 ಕಾಲಿನ ಪಶು ಅಂತ ಜನ ಬೈತಾ ಇದ್ರಂತೆ. ಅಂತವನು ಯಾರಿಗೆ ಏನೇ ತಂಗಳನ್ನ ಕೊಡ್ಲಿ, ಏನೇ ಕೊಡ್ಲಿ ತಿನ್ಬಿಡ್ತಾ ಇದ್ರು. ಎಲ್ಲವನ್ನೂ ಅಮೃತದಂತೆ ತಗೊಳ್ತಾ ಇದ್ರು. ಯಾಕೆ? ದೇಹಾಭಿಮಾನ ಇಲ್ಲ. ಯಾರು ಏನ್ ಕೊಡ್ತಾರೆ ತಿಂತಾರೆ. ಹೀಗಿರ್ಬೇಕಾದ್ರೆ ಒಂದ್ ದಿವಸ ಅವ್ರ ಅಪ್ಪ, ಅವ್ರ ಅಣ್ಣಂದ್ರು, ಅಪ್ಪ ಸತ್ತೋದ್ರು, ಅಮ್ಮ ಇಲ್ಲ, ಅವ್ರ ಅಣ್ಣಂದ್ರು ಏನ್ ಮಾಡ್ತಾರೆ, ಹೊಲ ನೋಡ್ಕೊಳಕ್ ಇಟ್ಟು. ಕಾಗೆ ಗೂಬೆಗಳು ಬರುತ್ತೆ. ಹಾಗಿರುವಾಗ ಅಲ್ಲೇ ಒಬ್ಬ ಚಾಂಡಾದ ರಾಜ ಏನೋ ಅವನ ಆಸೆ ಪೂರೈಕೆಗಾಗಿ ಭದ್ರಕಾಳಿ ದೇವಿ ಬಲಿ ಕೊಡಬೇಕು. ಅವತ್ತಿನ ಕಾಲದಲ್ಲಿ ಬಲಿಗಳು ಅಂತಂದ್ರೆ ಪ್ರಧಾನವಾದ ಬಲಿ ಯಾವುದು? ನರಬಲಿ. ಆ ನರಬಲಿಗೆ ಏನ್ ಮಾಡ್ತಾರೆ, ಮನೆಯಲ್ಲಿ ಯಾರಿಗೆ ಜಾಸ್ತಿ ಜನ ಮಕ್ಳಿರ್ತಾರೆ, ಬಡತನ ಯಾರಿಗಿದೆ ಅವ್ರ ಮನೆಗೆ ಹೋಗಿ ಕೇಳ್ತಾ ಇದ್ರು, ನಾನು ನಮ್ಮ ಮಕ್ಕಳನ್ನ ಬಲಿ ಕೊಡಬೇಕು ಅನ್ಕೊಂಡಿದೀನಿ, ನಿಮಗೆ ಮಕ್ಳನ್ನ ಸಾಕಕ್ ಆಗಲ್ಲ, ಬಲಿ ಕೊಡ್ತೀರಾ ಕೇಳೋದು. ಇವ್ರೇನ್ ಮಾಡ್ತಾರೆ, ತಿನ್ನಕ್ ಅನ್ನ ಇಲ್ಲ, ಇವನೊಬ್ಬನ್ನ ಅಥವಾ ಒಬ್ಬಳನ್ನ ಕೊಟ್ಟುಬಿಟ್ರೆ ಅದನ್ನ ಬಲಿ ಕೊಡ್ತಾರೆ, ಇವ್ರ ಮನೆಗೆ ಬೇಕಾದ ಸಂಪತ್ತೆಲ್ಲ ಕೊಡ್ತಾರೆ. ವಿಶ್ವಾಮಿತ್ರರು ತಪಸ್ಸಿಗೆ ಹೊರಟೋದ್ರು. ತಪಸ್ಸಿಗೆ ಹೋದ್ರೆ ಅವ್ರ ಮಕ್ಕಳನ್ನ ಹಾಕ್ಲಿಕ್ಕೆ ಅವ್ರ ಹೆಂಡತಿಗೆ ಆಗ್ತಾ ಇಲ್ಲ. ಅವಾಗ ಏನ್ ಮಾಡ್ತ, ಹರಿಶ್ಚಂದ್ರ ಮಗನನ್ನ ಬಲಿ ಕೊಡ್ತೀನಿ ವರುಣದೇವರಿಗೆ ಹರಿಸ್ಕೊಂಡ್ಬಿಟ್ಟಿದ್ದ. ಎಷ್ಟೋ ದಿನ ಆಯ್ತು ಬಲಿ ಕೊಡ್ಲಿಲ್ಲ. ಆಗ ವರುಣದೇವರಿಗೆ ಬಲಿ ಕೊಡ್ತೀಯ ಕೊಡಲು ಅಂತಂದಾಗ, ಸರಿ ಯಾರು ಬಾಡಿಗೆ ಬಲಿ ಸಿಗ್ತಾರೆ ನನಗೆ ಹುಡುಕ್ತಾ ಬಂದಾಗ ವಿಶ್ವಾಮಿತ್ರ ತಪಸ್ಸು ಹೋಗಿದ್ದಾರೆ. ಇಲ್ಲಿ ಮನೆಯಲ್ಲಿ ಬಡತನ, ಸುರಪ್ಪಾದ, ಸುರಶೇಪ, ಸುರಪ್ಪ ಅಂತ ಬೇಕಾದ ಜನ ಮಕ್ಕಳು. ಅದರಲ್ಲಿ ಕೇಳಿದಾಗ ಸುರಶೇಪನನ್ನ ಅವರಮ್ಮ ಬಲಿ ಕೊಡ್ಲಿಕ್ಕೆ ಒಪ್ಕೊಂಡು.
ಬೇಕಾಷ್ಟು ಊಟ ತಿಂಡಿಗಾಗೋ ದುಡ್ಡೆಲ್ಲ ಕೊಟ್ಟ ಹರಿಶ್ಚಂದ್ರ. ಕೊಟ್ಟ ಮೇಲೆ ಇವನಿನ್ನೇನು ಬಲಿ ಕೊಡಬೇಕು ಅನ್ನುವಾಗ ಸುರಶ್ಚೇಪ ಏನ್ ಮಾಡ್ತಾನೆ, ವರುಣದೇವರನ್ನ ಸ್ತೋತ್ರ ಮಾಡೋ ಮಂತ್ರ ಅಂತ. ತತ್ವಾಯಾಮಿ ಬ್ರಹ್ಮಣ ವಂದಮಾನಸ್ತದಾಶಾಸ್ತೆ ಯಜಮಾನ ಹವಿರ್ಭಿ ಅಹೇಡಮಾನೋ ವರುಣೇಹ ಬೋಧಿರುಷಂ ಸಮಾನ ಆಯು ಪ್ರಮೋಷೀಹಿ ಅಂತ ಸುನಶ್ಚೇಪ ಋಷಿ ಯಾವಾಗ ವರುಣದೇವರ ಸ್ತೋತ್ರ ಮಾಡಿದ್ನೋ ಆಗ ಸುನಶ್ಚೇಪರ ಹತ್ರ ಬಂದು ವರುಣದೇವರು ಉದ್ಧಾರ ಮಾಡಬಹುದು ಅಂತ ಕಥೆ. ಆದ್ರಿಂದ ಅವತ್ತಿನ ಕಾಲದಲ್ಲಿ ಬಡತನ ಪರಿಹಾರ ಮಾಡ್ಕೊಳ್ಲಿಕ್ಕಾಗಿ ಮಕ್ಕಳು ಕೊಡೋ ಬಲಿ ಕೊಟ್ಕೊಳ್ಳಿ ಅಂತ. ಅನ್ನ ಸಿಗುತ್ತಲ್ಲ, ಬಕಾಸುರ ಕೊಡ್ತಾ ಇದ್ರಲ್ಲ ಸೇರ್ಕೊಂಡೆಲ್ಲ ಮನೆಯಲ್ಲಿ, ಕಥೆ ಕೇಳ್ತೀವಲ್ಲ ಮಹಾಭಾರತದಲ್ಲಿ. ನೋಡಿ ಅವ್ನು ಇಷ್ಟೆಲ್ಲ ಬಂಡಿ ಅನ್ನ ತಿನ್ಬೇಕಂತೆ, 2 ಎತ್ತುಗಳೋ 2 ಎಮ್ಮೆಗಳೋ ಇರ್ಬೇಕು, ಜೊತೆಯಲ್ಲಿ ಓಡಿಸ್ಕೊ ಬರೋದು ಇರ್ಬೇಕು. ಎಂತ ಅನ್ಯಾಯ ನೋಡಿ. ಆದ್ರೆ ಜನಗಳು, ಮಹಾಭಾರತ ಉಲ್ಲೇಖ ಮಾಡುತ್ತೆ, ಜನಗಳು ಹೋಗುವಾಗ ಯಾರು ಬಕಾಸುರನ ಊಟ ಅಂತ ಇವತ್ತು ಮನುಷ್ಯ ಕ್ಲುಪ್ತನಾಗಿರ್ತಾನಲ್ಲ, ಬಕಾಸುರ ವಾಸ ಮಾಡೋ ಜಾಗ ಬಂತು ಅದನ್ನ ನೋಡೇ ಭಯ ಸತ್ತೋಗ್ಬಿಡ್ತಾರೆ. ಅವನ ಕೈಯಲ್ಲಿ ಕತ್ತಿಸ್ಕೊಂಡು ಸಾಯಕ್ಕಿಂತ ನಾನೇ ಸತ್ತೋಗ್ಬಿಟ್ರೆ ಹಂಗ ಸತ್ತೋಗ್ರ ಜನಗಳೆಲ್ಲ. ಅಂತ ಬಕಾಸುರ ರಾವಣನ್ ಸೋದರ ಮಾವ ನೋಡಿ ಅವನು. ರಾವಣನ್ ಸೋದರ ಮಾವ ಅವನು. ಅವನನ್ನ ಕೊಂದವರು ಮಹಾನುಭಾವರಾದಂತಹ ಭೀಮಸೇನ ದೇವರ ಬಲ ಹೇಗಿದೆ. ಎಲ್ಲ ಘಟನೆಗಳು ನಡೆದಿವೆ ಪ್ರಪಂಚದಲ್ಲಿ. ಹಾಗೆ ಇವನನ್ನ ಬಲಿ ಕೊಡಬೇಕು ಅಂತ ನೋಡ್ತಾರೆ. ಹೋದ, ಒಳ್ಳೆ ಅರಿಶಿನ ನೀಲ ಸ್ನಾನ ಮಾಡಿಸೋದು. ಸ್ನಾನ ಮಾಡಿಸಾದ್ಮೇಲೆ ಒಳ್ಳೆ ಆ ನಾಮ ಗೀಮ ಎಲ್ಲ ಹಚ್ಚುದು. ಚೆನ್ನಾಗ್ ಆ ಊಟ ಈ ಊಟ ಅನ್ನೋ ಭೇದ ಇಲ್ಲ. ತಿಂದ, ಹಾರ ಹಾಕುದು, ಎಳ್ಕೊಂಡು ಹೋದ್ರು. ಬಲಿಪೀಠದ ಕುತ್ತಿಗೆ ಇಟ್ರು, ಕಂಠ ಇಟ್ಟರು ಕೂಡ ಅವ್ರು ಕರೆದ್ರೆ ದೇವ್ರು ಕಾಪಾಡ್ತಾರೆ ಬಂದು. ಅಷ್ಟು ಜ್ಞಾನಿ ಕರಳಿಲ್ಲ. ಒಳ್ಳೆ ಅಭಿಮಂತ್ರಣ ಮಾಡಿದ ಖಡ್ಗ ತೆಗೆದ್ರು. ಇನ್ನೇನು ತಲೆ ಮೇಲೆ ಇಡಬೇಕು ಅನ್ನುವಾಗ ಭಕ್ತನ ತೇಜಸ್ಸನ್ನ ಸಹನ ಮಾಡ್ಲಿಕ್ಕಾಗಲಿಲ್ಲ ಪ್ರತಿಮೆಗೆ. ಆ ಪ್ರತಿಮೆಯನ್ನ ಒಡೆದು ಭದ್ರಕಾಳಿ ಅವಳೇ ಹೊರಗೆ ಬಂದ್ಬಿಟ್ಟು. ಆ ಭದ್ರಕಾಳಿ ದೇವಿ ಹೊರಗೆ ಬಂದು ಯಾರು ಇವನ್ ತಲೆ ಕಡಿಬೇಕು ಅಂತ ನೋಡ್ತಾರೆ, ಅವರ ತಲೆಯನ್ನ ಕಡಿದು ರಕ್ತವನ್ನ ಚಿನ್ನಮಸ್ತ ಅಂತ ಒಂದು ಬರುತ್ತೆ ನವರಾತ್ರಿಯಲ್ಲಿ ಒಂದು ದೇವಿ. ತಲೆಯನ್ನ ಕಡಿದು ರಕ್ತವನ್ನು ಹಾಗೇ ಕುಡಿತಾಳೆ. ಚಿರಕ್ಕಂದು ಕಲೀಲಯ. ಆ ಎಲ್ಲ ಚಾಂಡಾದರ ತಲೆಗಳನ್ನೆಲ್ಲ ಚೆಂಡಾಟ ಆಡ್ಬಿಟ್ಟು, ಚೆಂಡಾಟ ಆಡಿ ಹೊರಟೋದು. ಇವನು ನೋಡಿ ಮಹಾನುಭಾವ ಏನಿಲ್ಲ, ಬಲಿಪೀಠಕ್ಕೆ ತಗೊಂಡು ಕೂತಾಗ ಹೆಂಗಿದ್ದಾನೋ ಎದ್ದಾಗ್ಲೂ ಹಂಗೆ ತನ್ನನ್ನು ರಕ್ಷಣೆ ಮಾಡಿದಂತಹ ಭದ್ರಕಾಳಿಗೆ ನಮಸ್ಕಾರನೂ ಮಾಡ್ಲಿಲ್ಲ. ಅವನಿಗೆ ಗೊತ್ತು, ನಾನು ದೇವರ ಪೂಜೆಯನ್ನು ಮಾಡುವಾಗ ನನ್ನನ್ನ ಕಾಪಾಡಬೇಕಾದ ಜವಾಬ್ದಾರಿ ಯಾರದ್ದು? ದೇವತೆಗಳೇ. ಅವ್ರ ಕೆಲಸ ಅವ್ರು ಮಾಡಿದ್ರು, ನಾನು ಟ್ಯಾಂಕ್ಸ್ ಕೇಳಬೇಕು ಅವ್ರಿಗೆ. ಅವರ ಕೆಲಸ ಅವ್ರು ಮಾಡ್ಕೊಂಡು ಹೋದ್ಮೇಲೆ ಅವ್ರ ಕೆಲಸ ಅವ್ರ ಕರ್ತವ್ಯ. ದೇವರ ಭಕ್ತಿ ಮಾಡೋದು ನನ್ನ ಕರ್ತವ್ಯ. ನನಗೇನು ಆಗದೆ ಇರೋ ತರ ಕಾಪಾಡೋ ಕರ್ತವ್ಯ ಯಾರದು? ದೇವತೆಗಳು. ಕಾಪಾಡೋದು ಹೋದ್ರಷ್ಟೇ. ಹಾಳಾಗಿದ್ಯಾರು? ಆಚಾರ ಅಂತಾರೆ, ಏವಂ ಮಹದ್ ಅಭಿಚಾರಾತಿಕ್ರಮ ಕಾಸ್ನೇನ ಆತ್ಮನೇ ಫಲತಿ. ಗೊತ್ತಿದ್ದೋ ಗೊತ್ತಿಲ್ದೆ, ಅವ್ರಿಗೆ ಗೊತ್ತಿಲ್ಲ ಇನ್ನು ಮಹಾಜ್ಞಾನಿ ಅಂತ ಗೊತ್ತೇ ಇಲ್ಲ. ಗೊತ್ತಿಲ್ಲದೆ ಬೆಂಕಿ ಮುಟ್ಟಿದ್ರು, ಗೊತ್ತಿದ್ದು ಮುಟ್ಟಿದ್ರು. ಬೆಂಕಿ ಸ್ವಭಾವ ಏನು? ಯಾಕೆ ಅಂತ ತತ್ವಜ್ಞಾನ ಅನ್ನೋದು ಬೆಂಕಿ. ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಸುಡುವಂತ ಬೆಂಕಿ ಯಾವುದು? ಆ ತತ್ವಜ್ಞಾನ ಅನ್ನೋ ಬೆಂಕಿ. ಈ ಬೆಂಕಿ ಮುಟ್ಟಿದಾಗೆ ತಕ್ಷಣ ಸುಡಲ್ಲ, ಅದು ಸುಡ್ಲಿಕ್ಕೆ ಶುರುವಾದ್ರೆ ಕೂತ್ಕೊಳ್ಳಕ್ಕಾಗಲ್ಲ. ಆದ್ದರಿಂದ ಮಹದ್ ಅಭಿಚಾರಾತಿಕ್ರಮ, ನಮಗಿಂತ ಉತ್ತಮರಾದ ಜ್ಞಾನಿಗಳಾದ ಮಹಾನುಭಾವರಿಗೆ ಏನಾದ್ರೂ ಎಡವಟ್ಟು ನಾವು ಮಾಡಬೇಕು ಅಂತ ಅನ್ಕೊಂಡ್ರೆ, ಒಂದು ನಾವು ಮಾಡಕ್ ಪ್ರಯತ್ನ ಪಟ್ರೆ 100 ಹೊಡೆಯುತ್ತೆ. ಜಾಗ್ರತೆ ಆಗಿರ್ಬೇಕು ಅಂತ ಶುಕಾಚಾರ್ಯರು ಈ ಘಟನೆಗೆ ಎಚ್ಚರಿಕೆಯನ್ನು ಕೊಡ್ತಾರೆ ನಮಗೆ. ಹೀಗೆ ಅವನು ಮಹಾನುಭಾವ ಸುಮ್ಮನೆ ಮುಂದೆ ಬಂದ್ರೆ ಸಿಂಧು ಸೌವೀರ ಅಂತ ಒಂದು ದೇಶ. ಸಿಂಧು ಸೌವೀರ ಎಲ್ಲಿದೆ ಇವತ್ತದು? ಪಾಕಿಸ್ತಾನ. ಸಿಂಧ್ ಪ್ರಾಂತ್ಯ ಅಂತೀವಲ್ಲ, ಅಲ್ಲಿ ಸೈಂಧವ ಅಂತ ಕುದುರೆ ಸಿಗುವಂತಹ ಜಾಗ ಅದು. ಇಲ್ಲಿ ದೊಡ್ಡ ನದಿ ಹರಿಯುತ್ತೆ. ನದಿ ಅಲ್ಲ, ನದ, ಗಂಡು ನದಿ. ನದ ಯಾವುದದು? ಸಿಂಧೂ ನದಿ. ಸಮುದ್ರಕ್ಕೆ ಸೇರುವ ದೊಡ್ಡ ಜಾಗ ಪ್ರದೇಶಗಳದೆಲ್ಲ. ನಮ್ಮ ದೇಶದಲ್ಲಿ ಇವತ್ತು ಜಾಸ್ತಿ ಉಳಿದಿಲ್ಲ ಸಿಂಧೂ ನದಿ. ಎಲ್ಲೋ ಸ್ವಲ್ಪ ಲಡಾಖ್ ಪ್ರದೇಶದಲ್ಲಿ ಮಾತ್ರ ಇದೆ. ಅಲ್ಲಿಂದ ಮುಂದೆ ಪೂರ್ಣ ಪಾಕಿಸ್ತಾನ ಹೊರಟೋಗುತ್ತದೆ. ಅಲ್ಲಿಂದ ಇಕ್ಷುಮತಿ ನದಿ ತೀರದಲ್ಲಿ ಕಪಿಲನಾಮಕ ಭಗವಂತ ಇದ್ದ. ಆ ಕಪಿಲನಾಮಕ ಭಗವಂತನನ್ನ ದರ್ಶನ ಮಾಡಬೇಕು ಅಂತ ಸಿಂಧು ಸೌವೀರದ ರಾಜ ರಹುಗಡ ಪಲ್ಲಕ್ಕಿ ಬರ್ತಾ ಇದ್ದ.
ಒಂದು ಶಾಸ್ತ್ರದ ಪ್ರವಚನವನ್ನ ಜಿಜ್ಞಾಸೆಯನ್ನ ಪರಿಹಾರ ಮಾಡ್ಕೊಳ್ಳೋಕೆ ಎಷ್ಟು ದೂರದಿಂದ ಬಂದ ನೋಡಿ. ಸಿಂಧು ಸುವೀರ ದೇಶದಲ್ಲಿ ಇಕ್ಷುಮತಿ ನದಿ ತೀರಲ್ಲಿ ನಮಗಾದ್ರೆ ಅಯ್ಯೋ ಕೇಳಿದ್ರು ಬಿಡ್ರಿ, ನಮಗೆ ಅದೆಲ್ಲ ಅರ್ಥ ಆಗಲ್ಲ. ನಮಗೇನಿಕ್ಕೆ ನಾವು ಹಾಗಿರ್ತೇವೆ, ಜಿಜ್ಞಾಸುಗಳೇ ಹಾಗಿರ್ತಾರೆ. ಅದಕ್ಕೆ ನಾವೆಲ್ಲ ಹೀಗೆ, ನಮ್ದೆಲ್ಲ ಹೀಗೆ, ಜ್ಞಾನಿಗಳೆಲ್ಲ ಹಾಗೆ. ಹೀಗಿರೋದ್ರಿಂದ ಏನಾಗಿದೆ, ಬರುವಾಗ ಒಬ್ಬ ಕಡಿಮೆ ಇದ್ದ. ಏನಕ್ಕೆ? ಪಲ್ಲಕ್ಕೆ ಹೊತ್ಕೊಳ್ಳೋಕೆ ಒಬ್ಬನೇ ಒಬ್ಬ ಕಡಿಮೆ. ಈ ಪುಣ್ಯಾತ್ಮ, ನಾನು ಜ್ಞಾನಿ, ನಂಗೆ ಮರ್ಯಾದೆ ಕೊಡ್ರಿ, ಎಕ್ಸ್ಪೆಕ್ಟೇಷನ್ನೇ ಇಲ್ವಲ್ಲ ಅಂತ. ನಿಜವಾದ ಜ್ಞಾನಿಗಳಾದವರಿಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಎಕ್ಸ್ಪೆಕ್ಟೇಷನ್ ಇರೋರು ಜಡ ಭರತ ಸ್ಪಷ್ಟ ಉದಾಹರಣೆ. ಆದ್ರಿಂದ ನಾವು ಯಾರನ್ನು ಫಾಲೋ ಮಾಡಬೇಕು? ನಾವು ಜ್ಞಾನಿಗಳೆಲ್ಲ ಫಸ್ಟ್ ಆಫ್ ಆಲ್. ಈ ದೃಷ್ಟಿಯಲ್ಲಿ ಬರುವಾಗ ಕರೆದ್ರು, ಬಾರಪ್ಪ ಸ್ವಲ್ಪ ದಷ್ಟಪುಷ್ಟವಾಗಿ ಗುಂಡಿಗಿದ್ಯಾ, ತಗೋಬಾರಯ್ಯ ಅಂತ ಕರೆದ್ರೆ ಹೊತ್ಕೊಂಡ್ಬಿಟ್ಟ ಪಲ್ಲಕ್ಕಿ. ಅವನಿಗೆ ಎಲ್ಲಾ ಕಡೆ ದೇವ್ರ ಮಾಡೋ ಸ್ವಭಾವ ಹೇಗಿರುತ್ತೆ ನೋಡಿ. ಕಂಡಲ್ಲಿ ವಿಶ್ವರೂಪಕಾಂಬರೋ ನಡೀತಾರೆ, ಇರುವೆಗಳು ಹೋಗ್ತಾ ಇದೆ. ಅಯ್ಯೋ, ಇರುವೆಯಲ್ಲಿ ಭಗವಂತ ಇದ್ದಾನಲ್ಲ, ಅದಕ್ಕೆ ಅಪಚಾರ ಆಗ್ಬಾರ್ದಲ್ವಾ ಅಂತ ವಕ್ರವಾಗಿ ನಡೀಲಿಕ್ಕೆ ಶುರು ಮಾಡ. ಅವಾಗ ಪ್ರಭುಗಳ ಅಂತಾನೆ ಪಲ್ಲಕ್ಕಿಲ್ ಕೂತು, ಯಾವನಪ್ಪ ತುಂಬಾ ಸಣ್ಣ ಇದೆಯಾ ನೀನು, ಊಟ ಮಾಡಿ 15-20 ದಿನ ಆಗಿದೆ, ಶಕ್ತಿನೇ ಇಲ್ಲ, ಏನಪ್ಪಾ ನಿನ್ ವೈಭವ, ಅಯ್ಯೋ ಅಂದ ಒಂದು ಮಾತು. ಅವಾಗಂತಾನೆ, ದಪ್ಪ, ಸಣ್ಣ, ಹಸಿವು, ನೀರಡಿಕೆ, ನಿದ್ರೆ ಎಲ್ಲ ಶರೀರಕ್ಕೆ, ನನಗಲ್ಲ ಅಂದ್ಬಿಟ್ಟ. ಹಿಂಗಿರುತ್ತೆ ಜ್ಞಾನಿಗಳ ವೈಭವ. ಮಾತಾಡ್ಸೋದ್ರೆ ಗೊತ್ತಾಗತ್ತೆ ಜ್ಞಾನಿಗಳು, ಇಲ್ಲ ಅಂದ್ರೆ ಗೊತ್ತೇ ಆಗಲ್ಲ. ಹೆಂಗಿರ್ತಾರ ನೋಡ್ರಿ. ನನಗಲ್ಲ ಅಂದಿದ್ದಕ್ಕೆ ಇವ್ರು ಯಾವನಪ್ಪ ವಿಚಿತ್ರ ಮಾತಾಡ್ತಾ ಇದ್ದಾನಲ್ಲ ಅಂತ ಇಳಿದ್ಬಿಟ್ಟ. ಸ್ವಾಮಿ, ಏನು ಕಣ್ ತೆರೆಸೋ ಅಂತ ಮಾತಾಡ್ತಾ ಇದ್ದೀರಿ, ನೀವ್ ಯಾರು? ನೀನೇ ಕಪಿಲ ಅಲ್ವಲ್ಲ ಅಂತ. ಅದಕ್ಕೆ ಅವನಂತಾನೆ, ನೋಡಪ್ಪ, ನಾನು ರಾಜ, ನೀನು ಸೇವಕ, ಇದು ಪಲ್ಲಕ್ಕಿ, ಹಾಗೆಲ್ಲ ಅನ್ಕೊಳಕ್ ಹೋಗ್ಬೇಡ. ಇವತ್ತು ನೀನು ರಾಜನಾದವನು ನಾಳೆ ಸೇವಕ ಆಗ್ಬಹುದು. ಇವತ್ತು ನಿನ್ನ ಪಲ್ಲಕ್ಕಿ ಹೊತ್ತವನ ಚಕ್ರವರ್ತಿ ಆಗ್ಬೋದು. ನಾನು ಯಾರು ಗೊತ್ತಾ? ನೀನ್ ಯಾವುದೋ ಸಿಂಧು ಸೌವೀರ ಅನ್ನೋ ತುಂಡು ಭೂಮಿಗೆ ರಾಜ. ನೀನ್ ಸಂಕಲ್ಪ ಮಾಡ್ತೀಯ ಭರತ ವರ್ಷೆ ಅಂತ, ನಾನೇ ಭರತ ಅಂತ. ಭಗವತ್ ಸಂಕಲ್ಪ, ಜನ್ಮಾಂತರ ಚಕ್ರವರ್ತಿ ಆದೆ, ಅದೇ ಭಗವತ್ ಸಂಕಲ್ಪ. ಯಾವುದೋ ಮೂಲೆಯಲ್ಲಿ ಜಿಂಕೆ ಆಗುತ್ತಿದೆ, ಅದೇ ಭಗವತ್ ಸಂಕಲ್ಪ. ಇಲ್ಲಿ ಅವನಿಗೆ ಏನ್ ಹೆಸರು ಅಂತಾನೆ ಗೊತ್ತಿಲ್ಲ. ಕಡ ನಮಗೆ ಅವನು ಭರತ ಅಂತ ಗೊತ್ತು, ಜನ ಭರತ ಅಂತೀವಿ, ಅವನ ಹೆಸರೇನು? ಹೆಸರೇ ಗೊತ್ತಿಲ್ಲ. ಹುಟ್ಟಿದ್ದೇನೆ, ಭಗವತ್ ಸಂಕಲ್ಪ ಇವತ್ತು ಹೀಗಿದೆ ಅಂದ್ರೆ ಅನುಭವಿಸು, ದುರಾಂಕಾರ ಪಡಬೇಡ. ಪಲ್ಲಕ್ಕಿ ಅಂತ ಹೇಳಿದೆ ಅಲ್ವಾ, ಪಲ್ಲಕ್ಕಿಯನ್ನ ಹೊತ್ತಿದ್ ಯಾವುದು? ಶರೀರ. ಭುಜ ಹೊತ್ತಿದ್ ಎದೆ ಹೊತ್ತಿದ್ ಸೊಂಟ ಹೊತ್ತಿದ್ ಮಂಡಿ ಹೊತ್ತಿದ್ ಕಾಲು ಹೊತ್ತಿದ್ದು ಭೂಮಿ ಹೊತ್ತಿದ್ ಶೇಷನ ಹೊತ್ತವ್ರು ಯಾರು? ದೇವರು. ನೀನ್ ಪಲ್ಲಕ್ಕಿ ಹೊತ್ತಿದ್ ಯಾರು? ಇವಾಗ ಭಯ ಆಗೋಯ್ತು ಅವನು, ಅನುಸಂಧಾನ ಭಯ ಆಗೋಯ್ತು. ಸ್ವಾಮಿ, ತತ್ವೋಪದೇಶ ಮಾಡ್ಬೇಕು ನೀವು ಅಂತ ಕಾಲಿಗೆ ಬಿದ್ದಾಗ ಅಂದ್ಕೊಂಡಾಗಿಲ್ಲ. ಪ್ರಪಂಚ ಅತ್ಯಂತ ವಿಚಿತ್ರವಾದದ್ದು ಭಗವಂತನ ಸೃಷ್ಟಿ. ಇದರಲ್ಲಿ ಸಂಸಾರದಲ್ಲಿ ಭಗವಂತ ಹಾಕಿದಾಗ ಸಾಧನೆಯನ್ನು ಮಾಡ್ಕೊಂಡು ಹೋಗ್ಬೇಕಾದ ಕರ್ತವ್ಯ ಅಂತ ಸಂಸಾರದ ಅಸಾರತೆಗಳನ್ನೆಲ್ಲ. ಸಂಸಾರ ಅಂದ್ರೆ ಇಷ್ಟೇ, ಒಂದು ದಟ್ಟವಾದ ಅರಣ್ಯದಲ್ಲಿ ತುಂಬಾ ಕತ್ತಲು, ಮೊದಲೇ ಕಾಡಗತ್ತಲು. ನಮಗೆ ದಪ್ಪ ಬಟ್ಟೆಯನ್ನ ಕಣ್ಣಿಗೆ ಕಟ್ಟಿ ಬಿಟ್ಬಿಟ್ರು. ಡೆಸ್ಟಿನೇಷನ್ ಅಲ್ಲಿದೆ, ಹೋಗು ನೀರಲ್ಲಿ ಅಂತ ಬಿಟ್ಟಿದ್ದಾರೆ ಅಷ್ಟೇ. ಎಲ್ಲಿ ಹೋಗ್ತೀರಾ? ಲೆಫ್ಟ್ಗೆ ಹೋಗ್ತೀರಾ, ರೈಟ್ಗೆ ಹೋಗ್ತೀರಾ, ಎಲ್ಲಿ ಹೋಗೋದು? ಅದೇ ಸಂಸಾರ. ಅಜ್ಞಾನ ಭಗವಂತ ಕಳಿಸಿದ್ದಾನೆ. ಎಷ್ಟು ಜನ್ಮದಲ್ಲಿ ಸಾಧನೆ ಮಾಡಿಸ್ತಾನೋ ಗೊತ್ತಿಲ್ಲ. ಅಷ್ಟು ಜನ್ಮಗಳಲ್ಲಿ ಸಾಧನೆ ಮಾಡ್ತಾ ದೇವರ ಅನುಗ್ರಹದೊಂದಿಗೆ ಸ್ವಾಮಿ ಜ್ಞಾನ ಕೊಡು ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದೊಂದೇ ನಮ್ ಕೆಲಸ. ಆದ್ರಿಂದ ರಘುಗಣ ಜಾಗೃತನಾಗಿರು, ಹರಿಗುರುಗಳಲ್ಲಿ ಭಕ್ತಿಯನ್ನು ಮಾಡು. ನಿನಗೆ ಒಂದೇ ಸಾಧನ, ದೊಡ್ಡವರ ಕಾಲಿಗೆ ಮೆತ್ತುಕೊಂಡ ಧೂಳು ನಮ್ ತಲೆಗೆ ಅಭಿಷೇಕ ಆಗಬೇಕು. ವಿನಾ ಮಹತ್ಪಾದ ರಜೋಭಿಷೇಕಂ, ಯಜ್ಞದಿಂದ, ದಾನದಿಂದ, ನಮಸ್ಕಾರ, ಹೋಮ, ಹವನ ಯಾವುದರಿಂದ ದೇವರ ಬಗ್ಗೆ ನಮ್ಗೆ ಗೊತ್ತಾಗಲ್ಲ. ಜ್ಞಾನಿಗಳ ಪಾದಕ್ಕೆ ಮೆತ್ತುಕೊಂಡ ಧೂಳು ನಮ್ಗೆ ಅಭಿಷೇಕ ಆದ್ರೆ, ಅಂದ್ರೆ ಆ ಲೆವೆಲ್ಗೆ ಗುರುಗಳಲ್ಲಿ ಜ್ಞಾನಿಗಳಲ್ಲಿ ಭಕ್ತಿ ಮಾಡಿದ್ರೆ ತತ್ವಜ್ಞಾನ ಇಲ್ಲ ಅಂದ್ರೆ ಇಲ್ಲ ಅಂತ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಕಪಿಲ ನಾಮಕ ಭಗವಂತ ದರ್ಶನ ಮಾಡಿಸಿ ಕಳಿಸ್ಬಿಟ್ರು.
ಇತ್ತ ಋಷಭನಾಮಕನ ದಾರಿಯಲ್ಲೇ ನಡೆದಂತಹ ನಮ್ಮ ಭರತರು ಜಡ ಭರತ ಸಾಧನೆಯನ್ನು ಮಾಡಿಕೊಂಡು ಅವನು ಕೂಡ ಚರಮದೇಹ, ಅವನ ಕೊನೆಯ ಶರೀರ ಅದು ಸಾಧನೆ ಮಾಡಿಕೊಂಡು ಅವನು ಮೋಕ್ಷಕ್ಕೆ ತೆರಳಿ ಬಿಟ್ಟಿದ್ದಾನೆ. ಅಲ್ಲಿಂದ ಇನ್ನು ಮುಂದೆ ಅವನ ಮಗ ಸುಮತಿ, ಆ ಸುಮತಿಯ ವಂಶದಲ್ಲಿ ಬಂದ ಮಹಾನುಭಾವನೆ ಪ್ರಸಿದ್ಧನಾದ ರಾಜ, ಅವನು ಗಯ ಅಂತ ಕರೀತಾರೆ. ಗಯ ಮಹಾರಾಜ. ಆತ ನಿರ್ಣಯದಲ್ಲಿ ಹೇಳ್ತಾರೆ, ಪ್ರಿಯವ್ರತ ಮತ್ತು ಗಯ ಅವರಿಬ್ಬರು ಕರ್ಮಜ ದೇವತೆಗಳಿಗೆ ಸಮಾನರು. ಪ್ರಿಯವ್ರತಃ ಹೇಶ್ಚೈವ ಕರ್ಮದೇವ ಸಮೋ ಗುಣೈಹಿ ಅಂತ ಹೇಳಿ ಕರ್ಮಜ ದೇವತೆಗಳಿಗೆ ಸಮಾನರಾದ ಗುಣವುಳ್ಳವರು ಪ್ರಿಯವ್ರತ ಮಹಾರಾಜ ಮತ್ತು ಗಯ ಮಹಾರಾಜ. ಅವನ ವಂಶದ ಅನೇಕ ಜ್ಞಾನಿಗಳು ಬರ್ತಾರೆ. ಪ್ರಿಯವ್ರತ ಮಹಾರಾಜರ ವಂಶದ ಕೊನೇ ತಲೆ ಅದು ವಿರಜ. ಪ್ರಿಯವ್ರತನಿಂದ ಆರಂಭವಾಗಿ ವಿರಜ ಅನ್ನುವವನಿಗೆ ಅದು ಸಮಾಪ್ತಿ ಆಯಿತು. ಈ ರೀತಿಯಲ್ಲಿ ಬಂದಿರತಕ್ಕಂತಹ ಸ್ವಯಂಭುವ ಮನು ಮಹಾರಾಜರ ದಿವ್ಯವಾದಂತಹ ವಂಶಾವಳಿಯಲ್ಲಿ ಇಬ್ಬರು ಪ್ರಧಾನರು, ಉತ್ತಾನಪಾದ, ಪ್ರಿಯವ್ರತ ಅಂತ. ಉತ್ತಾನಪಾದನ ಮನೆಯಲ್ಲಿ ಬಂದ ಪ್ರಸಿದ್ಧವಾದ ತಲೆ ಯಾವುದು? ಇಲ್ಲಿ ಬಂದಂತಹ ಪ್ರಸಿದ್ಧವಾದ ತಲೆ ಭರತ. ದೇವರು ಬಂದಿದ್ದಾನೆ, ದೇವರ ಲೆಕ್ಕ ಅಲ್ವ. ಎರಡು ಪ್ರಧಾನವಾದ ಉಪದೇಶಗಳನ್ನು ಮಾಡ್ತಾರೆ. ಸ್ವಯಂಭವ ಮನು ಮಹಾರಾಜರ ವಂಶಾವಳಿ ಇಷ್ಟು ವಿಸ್ತೃತವಾಗಿದೆ ಅಂತ ಹೇಳಿ ಇದನ್ನು ಮುಗಿಸಿದಾಗ ಮುಂದಕ್ಕೆ ಪರೀಕ್ಷಿತ ಮಹಾರಾಜರು ಕೇಳ್ತಾರೆ, ಸ್ವಾಮಿ, ಎರಡನೇ ಸ್ಕಂದದಲ್ಲಿ ನೀವೇನು ಹೇಳಿದ್ರಿ ಭಗವಂತನ ಸ್ಥೂಲ ರೂಪದ ಬಗ್ಗೆ, ಆ ಸ್ಥೂಲ ರೂಪದ ವೈಭವವನ್ನ ಮತ್ತೊಮ್ಮೆ ವಿಸ್ತಾರವಾಗಿ ಹೇಳಿ, ಸೂಕ್ಷ್ಮಕ್ಕೆ ಅನುಕೂಲ ಆಗುತ್ತೆ. ಸ್ಥೂಲವನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಸೂಕ್ಷ್ಮ ತಿಳ್ಕೊಳ್ಳಕ್ ಅನುಕೂಲ ಆಗುತ್ತೆ. ವಿಸ್ತಾರವಾಗಿ ನೀವು ಭೂಮಿಯ ಬಗ್ಗೆ, ಭೂಗೋಳದ ಬಗ್ಗೆ, ಖಗೋಳದ ಬಗ್ಗೆ ನಿರ್ಣಯವನ್ನು ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವರಂತಾರೆ, ದೇವತೆಗಳ ಬಾಯಲ್ಲೂ ಭೂಮಿಯ ಬಗ್ಗೆ ಪೂರ್ಣವಾಗಿ ಹೇಳಲಿಕ್ಕಾಗೋದಿಲ್ಲ. ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರಣಂತ ಗುಣ ಪರಮಃ. ದೇವರು ಮಾಡಿದ ಪ್ರಪಂಚದ ಸೃಷ್ಟಿಯ ಬಗ್ಗೆ ಪೂರ್ಣವಾಗಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಎಷ್ಟು ಗೊತ್ತೋ ಅಷ್ಟನ್ನು ಹೇಳ್ತೀವಿ ಅಂತ ಶುಕಾಚಾರ್ಯರು ಭೂಮಿಯ 7 ದ್ವೀಪಗಳ, ತತ್ರಾಪಿ ಜಂಬೂ ದ್ವೀಪದ ಎಲ್ಲ 9 ವರ್ಷಗಳ ಬಗ್ಗೆ ನಿರೂಪಣೆ ಮಾಡ್ತಾರೆ. 16ನೇ ಅಧ್ಯಾಯದಿಂದ 24ನೇ 23ನೇ ಅಧ್ಯಾಯ ತನಕ 7 ಅಧ್ಯಾಯಗಳಲ್ಲಿ ಭೂಗೋಳ ಖಗೋಳಗಳ ವರ್ಣನೆ ಬರುತ್ತೆ. ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿ ಇದೆ. ಭಾಗವತವು ಒಂದು ರೀತಿನ 10ರಲ್ಲಿ 11 ಅಂದ್ರೆ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಭಾಗವತದಲ್ಲಿ ಹೇಳಿದ ನಿರ್ಣಯ ಆ ಪುರಾಣದಲ್ಲಿ ಹೇಗಿದೆ, ಈ ಪುರಾಣದಲ್ಲಿ ಹೇಗಿದೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬೇರೆ ಬೇರೆ ಪುರಾಣಗಳಲ್ಲಿ ಹೇಳಿದ ಬ್ರಹ್ಮಾಂಡ ವರ್ಣನೆಯನ್ನ ಭಾಗವತಕ್ಕೆ ಅನುಕೂಲವಾಗಿ ನಿರ್ಣಯ ಮಾಡ್ಕೊಳ್ಳಿ. 3 ಜಾಗ ಬಿಟ್ಟು ಅಂದ್ಬಿಟ್ಟು ಭಾಗವತದಲ್ಲೂ 3 ಜಾಗ ಬಿಟ್ಟು. 7ನೇ ಸಮುದ್ರ ಯಾವುದು? 7 ಸಮುದ್ರ ಇದೆ ಅಲ್ಲ, ಮೊದಲನೇ ಸಮುದ್ರ ಯಾವುದು? ಉಪ್ಪಿನ ಸಮುದ್ರ. ಕೊನೆಯ ಸಮುದ್ರ ಯಾವುದು? ಕ್ಷೀರ ಸಮುದ್ರ. ಆದ್ರೆ ಭಾಗವತದಲ್ಲಿ 6ನೇ ಸಮುದ್ರವನ್ನ ಕ್ಷೀರ ಸಮುದ್ರ ಅಂತ ಕರೀತಾರೆ. 7ನೇ ಸಮುದ್ರವನ್ನ ದಧಿ, ಮೊಸರಿನ ಸಮುದ್ರ. ಆಕ್ಚುಯಲ್ ಆಗಿರೋದು ಯಾವುದು? 7ನೇ ಸಮುದ್ರ ಕ್ಷೀರ, 6ನೇ ಸಮುದ್ರ ಮೊಸರು, ದಧಿ. ಅಂದ್ರೆ ದಧಿ ಅನ್ನೋದಕ್ಕೆ ಕ್ಷೀರ ಅಂತ ಹೆಸರಿದೆ, ಕ್ಷೀರ ಅನ್ನೋದಕ್ಕೆ ದಧಿ ಅಂತ. ತಲೆಗೆಟ್ಟೋಗುತ್ತೆ. ಸಾಂದ್ರವಾದ ಮೊಸರು, ಸಾಂದ್ರ ಅಂದ್ರೆ ಗಟ್ಟಿ ಮೊಸರು ಏನಿದೆ ಅದನ್ನ ಕ್ಷೀರ ಅಂತ ಕರೀತಾರೆ. ತಿಳಿಯಾದ ಮೊಸರೇನಿದೆ ಅದನ್ನ ದಧಿ ಅಂತ ಕರೀತಾರೆ. ಇಲ್ಲ ಅರ್ಥ ವಿಶ್ಲೇಷಣೆ ಇಲ್ಲಿ ಅದೆಲ್ಲ ಬೇರೆ, ತುಂಬಾ ಡೆಪ್ತ್ ಆಯ್ತದು, ಅಷ್ಟು ಬೇಡ ನಮ್ಗೆ. ಒಟ್ನಲ್ಲಿ ಆ ಒಂದು ಪ್ರಕರಣದಲ್ಲಿ ವ್ಯತ್ಯಾಸ ಇದೆ ಭಾಗವತದಲ್ಲಿ, ಅದನ್ನು ಸ್ವಲ್ಪ ನೋಡ್ಕೋಬೇಕು. 6, 7 ಆಗಿದೆ, 7, 6 ಆಗಿದೆ, ಅದನ್ನು ನೋಡ್ಕೊಳ್ಬೇಕು. ರಾಹು ಮಂಡಲ ಹೇಗಿದೆ ಅನ್ನೋದು ಸ್ವಲ್ಪ ವ್ಯತ್ಯಾಸ ಆಗಿದೆ, ಅದನ್ನ ರೆಡಿ ಮಾಡ್ಕೊಳ್ಬೇಕು. ಸೂರ್ಯಮಂಡಲದ ಬಗ್ಗೆ ವ್ಯತ್ಯಾಸ ಮಾಡಿದ್ದಾರೆ. ಸೂರ್ಯಮಂಡಲ, ರಾಹುಮಂಡಲ, ದಧಿ ಸಮುದ್ರ, ಕ್ಷೀರ ಸಮುದ್ರ, ಈ 3 ವಿಷಯಗಳನ್ನು ಹೊರತುಪಡಿಸಿ ಬ್ರಹ್ಮಾಂಡದ ವರ್ಣನೆ ಆಗುವಾಗ ಭಾಗವತ ಹೇಳಿದ್ದೆ ಫೈನಲ್. ಬೇರೆ ಬೇರೆ ಕಡೆಗಳಲ್ಲಿ ಬಂದ ಎಲ್ಲ ವಿಷಯಗಳನ್ನು ಭಾಗವತಕ್ಕೆ ಅನುಗುಣವಾಗಿ ನಾವು ಅನ್ವಯ ಮಾಡ್ಕೊಳ್ಬೇಕು ಅಂತ ಆಚಾರ್ಯರು ಒಂದೇ ಶ್ಲೋಕ, ಇಡೀ 7 ಅಧ್ಯಾಯಕ್ಕೆ ಒಂದೇ ಶ್ಲೋಕದಲ್ಲಿ ತಾತ್ಪರ್ಯವನ್ನ ಕೊಟ್ಟು ಬಹಳ ಉಪಕಾರ ಮಾಡಿದ್ದಾರೆ. ಅಲ್ಲಿಂದ ಇನ್ನು ಮುಂದೆ ಬ್ರಹ್ಮಾಂಡದ ಭೂಗೋಳದ ವರ್ಣನೆಯನ್ನು ಮಾಡ್ತಾರೆ. ಆ ಎಲ್ಲ ವರ್ಣನೆಗಳ ಭಾಗವನ್ನು ಕೂಡ ಮತ್ತೆ ನಾಳೆ ನೋಡಿ ಅದನ್ನ 5ನೇ ಸ್ಕಂದವನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ.